ಪರಿಶುದ್ಧ ಪುಸ್ತಕದಲ್ಲಿ ಯೇಸು ಸ್ವಾಮಿ ಇದ್ದಂತಹ ಕಾಲದಲ್ಲಿ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ನಾವು ನೋಡ್ತೇವೆ. AC and BC, ಬಿಫೋರ್ ಕ್ರೈಸ್ಟ್ ಮತ್ತು ಆಫ್ಟರ್ ಕ್ರೈಸ್ಟ್. ಹಾಗಿದ್ರೆ ಯೇಸು ಕ್ರಿಸ್ತನು ಇದ್ದಿದ್ದಕ್ಕೆ, ಸತ್ತಿದ್ದಕ್ಕೆ ಮತ್ತು ಆತನು ಸಮಾಧಿಯಾಗಿ ಹೂಣಲ್ಪಟ್ಟಿದ್ದಕ್ಕೆ ಒಂದು ಆಧಾರ ಇದೆ. ನಾವು ಸೇವಿಸುವಂತ ಈ ದೇವರು ಯಾವುದೇ ಪ್ರೂಫ್ ಇಲ್ಲದೆ ಇರುವವರಲ್ಲ. ಆತನು ಎಲ್ಲಾ ರೀತಿಯಾದಂತಹ ಆಧಾರಗಳನ್ನ ಬರೆದು ಕೊಟ್ಟಿರುವಂತಹ ಒಬ್ಬ ದೇವರಾಗಿದ್ದಾನೆ. ಜಗತ್ತಿನಲ್ಲೇ ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಭೂಮಿಯ ಒಳಗಡೆ ಹೂತು ಹಾಕಲ್ಪಟ್ಟಂತಹ ಪತ್ರಗಳು ಅಥವಾ ಪೇಪರ್ಗಳು, ಸುರುಳಿಗಳು ಯಾವುದಾದ್ರೂ ಸಿಕ್ಕಿದ್ರೆ ಆರ್ಕಿಯಾಲಜಿಕಲ್ ಪ್ರಕಾರ, ಭೂಗೋಳ ಶಾಸ್ತ್ರಜ್ಞರು ಕಂಡು ಹಿಡಿದಿರುವ ಪ್ರಕಾರ ಅತಿ ಹೆಚ್ಚು ಮನುಷ್ಯರು ಬರೆದಂತಹ ಸುರುಳಿಗಳು ಸಿಕ್ಕಿದೆ ಮತ್ತು 6,000ಕ್ಕಿಂತಲೂ ಹೆಚ್ಚಾದಂತಹ ಆರ್ಕಿಯಾಲಜಿಕಲ್ ಫೌಂಡ್ ಮಾಡಿರುವಂತಹ, ಇನ್ವೆಂಟೆಡ್ ಆಗಿರುವಂತಹ ವಸ್ತುಗಳು, ಸಂಗತಿಗಳು ಈ ಸತ್ಯವೇದಕ್ಕೆ ಆಧಾರವಾಗಿದೆ. ಅದರಲ್ಲಿ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್, ಒಬ್ಬ ಸುಂಕದವನು, ಅವನು ಆವತ್ತಿನ ಕಾಲದಲ್ಲಿ ದೇಶದ್ರೋಹಿಗಳು ಇವತ್ತು ಹೇಗೆ ಸುಲಿಗೆ ಮಾಡ್ತಾರೋ ಆ ರೀತಿ ಸುಲಿಗೆ ಮಾಡ್ತಿದ್ದವನು. ಆದ್ರೆ ಆ ಸುಲಿಗೆ ಮಾಡಿದಂತಹ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ಅವನು ಯೇಸುವಿನ ಕುರಿತಾಗಿ ಹೀಗೆ ಬರೀತಾನೆ. ನಾನು ಅದನ್ನು ಓದ್ತೇನೆ, ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿದಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದುದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನ ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನ ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನ ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದಿದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ಮಗುವಿಗೆ ಯೇಸು ಎಂದು ಹೆಸರಿಟ್ಟನು. ನಾವು ಓದಂತಹ ಈ ಒಂದು ವಾಕ್ಯ ಭಾಗದಲ್ಲಿ ನೀವು ಗಮನಿಸಿ ನೋಡೋದಾದ್ರೆ, ಇಲ್ಲಿ ಯೇಸು ಕ್ರಿಸ್ತನ ಜನನವು ಹೇಗಾಯಿತು ಅನ್ನುವುದನ್ನ ನಾವು ನೋಡುವವರಾಗಿದ್ದೇವೆ. ಯೇಸು ಕ್ರಿಸ್ತನು ಹುಟ್ಟಿದನು ಅನ್ನುವುದನ್ನ ನೀವು ಗಮನಿಸಿ ನೋಡ್ತೀರಾ. ನಾನು ಇವತ್ತು ಬೆಳಗ್ಗೆ ಕೂಡ ಯೋಚನೆ ಮಾಡಿದೆ, ಯೇಸು ಸ್ವಾಮಿ ಒಂದು ಮಗುವಿನ ರೀತಿಯಲ್ಲಿ ಯಾಕೆ ಹುಟ್ಟಬೇಕು? ಜಗತ್ತಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ಲಿಕ್ಕೆ ಬಯಸುವಾಗ ಯೇಸು ಸ್ವಾಮಿ ಯಾಕೆ ಭೂಮಿಯಲ್ಲಿ ಮಗುವಾಗಿ ಹುಟ್ಟಬೇಕು? ಎಷ್ಟು ಜನ ಈ ಪ್ರಶ್ನೆಯನ್ನ ನೀವು ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಈ ಜಗತ್ತಿನಲ್ಲಿ ನೀವು ಗಮನಿಸಿ ನೋಡೋದಾದ್ರೆ, ನಾವು ನಿಷ್ಕಳಂಕವಾದದ್ದು ಅಥವಾ ಈ ಭೂಮಿಯಲ್ಲಿ ಸರಳವಾದದ್ದು, ಆತುಕೊಳ್ಳುವಂಥದ್ದು, ಅದಕ್ಕೆ ತನ್ನನ್ನು ಬಿಟ್ಟು ಬೇರೇನು ಮಾಡಿಕೊಳ್ಳಿಕ್ಕಾಗದೇ ಇರುವಂತಹ ಒಂದೇ ಒಂದು ಸ್ಥಿತಿ ಇದ್ರೆ ಅದು ಯಾವ್ದು ಅವಸ್ಥೆ? ಬಾಲ್ಯಾವಸ್ಥೆ. ಆ ಮಗು ಹುಟ್ಟಿದ್ರೆ ಅದು ಎಲ್ಲದಕ್ಕೂ ಡಿಪೆಂಡ್ ಆಗಬೇಕು. ಯೋಚನೆ ಮಾಡಿ ನೋಡ್ರಿ, ಭೂಮಿ ಆಕಾಶವನ್ನ ಉಂಟು ಮಾಡಿದಂತಹ ದೇವರು ಒಂದು ಮಗುವಾಗಿ ಹುಟ್ಟುತ್ತಾನೆ ಅಂದ್ರೆ, ಒಬ್ರು ಹೀಗೆ ಹೇಳ್ತಾರೆ, ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ದೇವರು ಹಿ ಶ್ರಿಂಕ್ಡ್. ದೇವರು ಸಂಕುಚಿತವಾಗಿ ತಾನು ಹೀಗೆ ಇಷ್ಟು ಮಟ್ಟಕ್ಕೆ ಸಣ್ಣವನಾದ್ನು ಆ ಒಂದು ಪಿಂಡವಾಗಿ ಒಬ್ಬ ನಡುಗುವಂತ ಹೆಂಗಸಿನ ಗರ್ಭದ ಒಳಗಡೆ ಆ ಫೀಟಸ್, ಅಲ್ಲಿ ಅಂಡಾಣು ವೀರ್ಯಾಣುಗಳು ಸೇರುವಂತಹ ಹುಟ್ಟುವಂತಹ ಒಂದು ಮಗುವಾಗಿ ಅಂತ ನೀವು ಯೋಚನೆ ಮಾಡಿದ್ದೇವೆ. ಆದ್ರೆ ಆ ರೀತಿ ಎರಡು ಸೇರಿ ಹುಟ್ಟಿದಂತ ಮಗು ಅಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿಯ ಜನನ ಯಾಕೆ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಇಸ್ ವೆರಿ ಯುನೀಕ್ ಅಂತ ನಾವು ಹೇಳ್ತೀವಿ ಅಂದ್ರೆ, ಯೇಸು ಕ್ರಿಸ್ತನು ಇಲ್ಲಿ ಹುಟ್ಟಿದ್ದನ್ನ ನೀವು ಗಮನಿಸಿ ನೋಡೋದಾದ್ರೆ, ಆತನು ಹುಟ್ಟಿದ್ದು ತಾಯಿಯಾದ ಮರಿಯಳನ್ನ ಯೋಸೇಫನಿಗೆ ಏನ್ ಮಾಡಿದ್ರಂತೆ? ನಿಶ್ಚಯ ಮಾಡಿದ್ರಂತೆ. ಎಂಗೇಜ್ಮೆಂಟ್ ಆಗಿದೆ. ಗಮನ ಇಟ್ಟು ಕೇಳಿ.
ಅವತ್ತಿನ ಕಾಲದಲ್ಲಿ ಯಹೂದ್ಯರ ಕಲ್ಚರ್ ಪ್ರಕಾರ ಎಂಗೇಜ್ಮೆಂಟ್ ಆದ್ರೆ ಅದು ಈಕ್ವಲ್ ಆಗಿ ಮದುವೆಗೆ ಸಮಾನ. ಆ ಎಂಗೇಜ್ಮೆಂಟ್ ಆದಂತ ಹೆಂಗಸಿನೊಂದಿಗೆ ಗಂಡನು ಕೂಡಲಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಇಸ್ ವೆರಿ ಪ್ಯೂರ್, ಪರಿಶುದ್ಧವಾದಂತ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ನೀವು ಹೇಳುವಂತ 24 ಕ್ಯಾರೆಟ್ ಗೋಲ್ಡ್ ಗಿಂತಲೂ ಶುದ್ಧವಾಗಿ ಒಬ್ಬನು ಈ ಭೂಮಿಯಲ್ಲಿ ಹುಟ್ಟಿದ್ರೆ ಅದು ಯೇಸು ಕ್ರಿಸ್ತ. ಯಾಕೆಂದ್ರೆ ಆತನು ಕಾಮದಿಂದ ಹುಟ್ಟಲಿಲ್ಲ. ಜಗತ್ತಿನಲ್ಲಿ ಹುಟ್ಟದಂತ ಯಾವುದೇ ಸ್ವಾಮೀಜಿ, ಯಾವುದೇ ಗುರುಗಳು, ಯಾವುದೇ ದೇವ ಮಾನವರುಗಳು ಅವರುಗಳು ಕಾಮದಿಂದಲೂ ಹುಟ್ಟಿದ್ರು. ಆದರೆ ಜಗತ್ತಿನಲ್ಲಿ ಯೇಸು ಕ್ರಿಸ್ತನ ಜನನ ಯಾಕೆ ಇಡೀ ಪ್ರಪಂಚ ಸೆಲೆಬ್ರೇಟ್ ಮಾಡುತ್ತೆ ಅಂದ್ರೆ ಇಟ್ಸ್ ಎ ಪ್ಯೂರ್ ವರ್ಜಿನ್, ಶುದ್ಧವಾದದ್ದು. ಇವತ್ತೆಲ್ಲರೂ ಬೋರ್ಡ್ಗಳು ಹಾಕೊಳ್ತಾ ಇದ್ದಾರೆ, ನಿಮ್ಮ ತಲೆಗೆ ಕೂದಲು ಎಣ್ಣೆ ಶುದ್ಧವಾದದ್ದು. ರೋಡ್ ಸೈಡಲ್ಲಿ ಕೂದಲನ್ನೆಲ್ಲ ತೋರಿಸಿ ಏನ್ ಮಾಡಿದ್ದಾರೆ, ಅಡ್ವರ್ಟೈಸ್ ಹಾಕಿ. ಆದ್ರೆ ಎಲ್ರಿಗೂ ಗೊತ್ತು ಅದು 100%. ನಾವು ತಿನ್ನೋ ಗೋಧಿಯಿಂದ ಹಿಡಿದು, ನಾವು ತಗೊಳ್ಳುವಂತ ಬಂಗಾರದಿಂದ ಹಿಡಿದು, ನಾವು ನೋಡುವಂತ ಜನರುಗಳಿಂದ ಹಿಡಿದು ಎಲ್ಲರಿಗೂ ಚೆನ್ನಾಗಿ ಗೊತ್ತು ಜಗತ್ತಿನಲ್ಲಿ 100% ಪ್ಯೂರ್ ಯಾವುದು. ಆದ್ರೂ ಅದನ್ನ ನಾವು ಉಪಯೋಗಿಸ್ತಿದ್ದೀವಿ. ಆದ್ರೆ 100% ಪರಿಶುದ್ಧವಾದಂತ ದೇವರನ್ನ ನಮಗೆ ಸ್ವೀಕರಿಸಲಿಕ್ಕೆ ಮನಸ್ಸಿಲ್ಲ. ಇದೇ ಜಗತ್ತಿನ ಅತಿ ದೊಡ್ಡ ವಿಪರ್ಯಾಸ. ಯಾಕೆಂದ್ರೆ ಆ ಪರಿಶುದ್ಧನಾದಂತ ದೇವರ ಬಳಿ ಬರಲಿಕ್ಕೆ ಮನುಷ್ಯನಿಗೆ ಸಾಧ್ಯವಿಲ್ಲ. ನೋಬಡಿ ಕ್ಯಾನ್ ಅಪ್ರೋಚ್ ಅ ಹೋಲಿ ಗಾಡ್. ஒரு பரிசுத்தமான கடவுளிடத்திலே ஜனங்கள் வந்து தரிசிக்க அவராலே முடியாது. ఒక పరిశుద్ధమైనటువంటి ఒక ప్రభు దగ్గర ఎన్న పాపాలు చేసిన ఏది మనుషుడు కూడా ఆయనకి వచ్చేదానికి కావదు. ಯಾಕಂದ್ರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ ಯೇಸು ಕ್ರಿಸ್ತನು ಹೇಗೆ ಹುಟ್ಟಿದ್ನಂದ್ರೆ ಪವಿತ್ರವಾಗಿ ಹುಟ್ಟಿದ್ನು. ಪಾಸ್ಟರ್ ನೀವು ಹೇಗೆ ಹೇಳ್ತೀರಾ ಆತನು ಪವಿತ್ರವಾಗಿ ಹುಟ್ಟಿದ್ನು ಅಂತ? ಬೈಬಲ್ ಯಾಕಂದ್ರೆ ಇಲ್ಲಿ 19ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನ ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಏನ್ ಮಾಡ್ಬೇಕಂತಿದ್ನಂತೆ, ಬಿಟ್ಟು ಬಿಡ್ಬೇಕಾಗಿತ್ತು. ಯೋಚನೆ ಮಾಡಿ ನೋಡ್ರಿ, ಯಾಕೆ ಒಂದ್ ವೇಳೆ ಬಿಟ್ಟು ಬಿಡ್ಬೇಕು ಅಂತ ಅವನು ಯೋಚನೆ ಮಾಡಿರ್ಬೋದು. ಒಂದ್ ವೇಳೆ ಪರಿಶುದ್ಧವಾದಂತಹ ಮಗು ಅನ್ನುವಂತ ಅರಿವು ಅವನಿಗಿತ್ತ ಇಲ್ಲ. ಅವನಿಗೂ ಡೌಟ್ ಬಂದಿದೆ, ಹೇಗೆ ಕನ್ನಿಕೆಯಲ್ಲಿ ಒಂದ್ ಮಗು ಆಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಅವಳನ್ನ ಕೂಡ್ಲೇ ಇಲ್ವಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಟ್ರಾನ್ಸ್ಪರೆಂಟ್ ಆಗಿ ಅದನ್ನು ಕೂಡ ಈ ಬೈಬಲ್ ಬರ್ದಿದೆ. ಅದರಿಂದಲೇ ನೀವು ಅರ್ಥ ಮಾಡ್ಕೋಬೇಕು. ಈ ವಾಕ್ಯ ಹೇಳ್ತಾ ಇದೆ ಯೋಸೇಫನಿಗೂ ಡೌಟ್ ಬಂತು ಅವಳನ್ನ ಬಿಡ್ಬೇಕಂತ, ಆದ್ರೆ ಬಿಡ್ಲಿಲ್ಲ. ಕಾರಣ ಏನ್ ಗೊತ್ತಾ? ಕೆಳಗಡೆ ವಾಕ್ಯ ಹೇಳುತ್ತೆ ಅವನು ಬಿಡ್ಬೇಕಂತ ಯೋಚನೆ ಮಾಡ್ದ, ಆದ್ರೆ ಅವನು ಸಜ್ಜನನಾಗಿದ್ದ. ಅವತ್ತಿನ ಕಾಲದಲ್ಲಿ ಕನ್ನಿಕೆ ಏನಾದ್ರೂ ಮದುವೆಗೆ ಮುಂಚೆ ಅವಳೇನಾದ್ರೂ ಗರ್ಭಿಣಿ ಆದ್ರೆ ಅವಳನ್ನ ಕಲ್ಲು ಹೊಡೆದು ಪಬ್ಲಿಕ್ ನಲ್ಲಿ ಒಂದು ಕಟ್ಟೆಯ ಮುಂದೆ ನಿಲ್ಲಿಸಿ ಸಾಯಿಸ್ತಾರೆ. ಆದ್ರೆ ಅವನು ಯಾರಿಗೂ ಗೊತ್ತಿಲ್ಲದೆ ಬಿಡ್ಲಿಕ್ಕೆ ಪ್ಲಾನ್ ಮಾಡ್ದ. ಅಂದ್ರೆ ಅವಳ ಮೇಲೆ ಅವನು ಕರುಣೆ ತೋರಿದ್ದ. ಆ ಕರುಣೆಯಿಂದ ಅವಳನ್ನ ಕಲ್ಲು ಹೊಡೆದು ಸಾಯಿಸಬಾರ್ದು ಅನ್ನೋದಕ್ಕೋಸ್ಕರ ಸೀಕ್ರೆಟ್ ಆಗೇ ಅದನ್ನ ಹೈಡ್ ಮಾಡಿ ಅವಳ ಮೇಲೆ ಒಂದು ಕರುಣೆ ತೋರ್ದ. ಆದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಏನ್ ಮಾಡಿದಂತೆ, ಕನಸಿನಲ್ಲಿ ಕಾಣಿಸ್ಕೊಂಡು, ಎಲೈ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕೆ ನೀನೇನ್ ಮಾಡಬೇಡ, ಅಂಜಬೇಡ. ಯಾಕಂದ್ರೆ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಪವಿತ್ರಾತ್ಮನಿಂದಲೇ ಆದದ್ದು. ಜಗತ್ತಿನಲ್ಲಿ ಯಾಕೆ ಯೇಸು ಸ್ವಾಮಿ ಭೂಮಿಗೆ ಬರಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಕಾರಣ, ಜಗತ್ತಿನಲ್ಲಿ ಅತಿ ದೊಡ್ಡ ಭಾರ ಫಿಲ್ಮ್ ಸ್ಟಾರ್ಸ್ ಇಂದ ಹಿಡಿದು ಇತ್ತೀಚೆಗೆ ಗಿಲ್ಟಿ ಕಾನ್ಶಿಯಸ್ ನಲ್ಲಿ ಬಾಧೆಪಟ್ಟು ಡಿಪ್ರೆಷನ್ಗೆ ಹೋದಂತಹ ರಾಬಿನ್ ಉತ್ತಪ್ಪ ಇಂದ ಹಿಡಿದು ನೀವು ಪ್ರತಿಯೊಬ್ಬರನ್ನ ಸಿನಿಮಾ ಸ್ಟಾರ್ಗಳ ನ್ಯೂಸ್ಗಳನ್ನ ಗಮನಿಸುವಾಗ ಅವರ ಜೀವಿತದಲ್ಲಿ ಬಂದಂತ ಗಿಲ್ಟ್. ಅಮೀರ್ ಖಾನ್ ಅನ್ನುವಂತ ಒಬ್ಬ ಶ್ರೇಷ್ಠ ಸಿನಿಮಾ ನಟ, ಆದ್ರೆ ಅವನ ಮಗಳು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದಾಳೆ, ಐ ವಾಂಟೆಡ್ ಟು ಡೈ ಮೈ ಸೆಲ್ಫ್, ನಾನು ಸಾಯ್ಬೇಕಾಗಿತ್ತು. ಬೇರೆಯವರ ಜೀವಿತಗಳಲ್ಲಿ ಹೀರೋಗಳಾಗಿ ಕಾಣುವಂತ ಅನೇಕ ಜನರುಗಳ ಜೀವಿತದಲ್ಲಿ ಅವರ ಮಕ್ಕಳುಗಳು ಸಾಯಲಿಕ್ಕೆ ಯೋಚನೆ ಮಾಡಿದ್ದಕ್ಕೆ ಕಾರಣ ಏನು ಗೊತ್ತಾ? ಪ್ರಪಂಚದಲ್ಲೇ ಅತಿ ದೊಡ್ಡ ಭಾರ ಪಾಪದ ಭಾರ. ಅಟ್ಲಸ್ ಅನ್ನುವಂಥ ಒಂದು ಸೈಕಲ್ನ ಅಡ್ವರ್ಟೈಸ್ಮೆಂಟ್ ಅವತ್ತು ನೀವು ನೋಡಿದರೆ ಒಬ್ಬ ಭುಜವುಳ್ಳಂಥ ವ್ಯಕ್ತಿ ಜಗತ್ತನ್ನು ಹೊತ್ಕೊಂಡ ಹಾಗೆ ಇವತ್ತು ಇಲ್ಲಿ ಕುಳಿತಿರುವಂಥ ನಾವು ನೀವು ಎಲ್ಲರೂ ಕೂಡ ನಮ್ಮ ಹೆಗಲಿನ ಮೇಲೆ ಒಂದು ಪಾಪದ ಭಾರವನ್ನು ಹೊರುತ್ತಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಪಾಪ ಹೆಚ್ಚಾಗಿ ಅವನ ಜೀವಿತದಲ್ಲಿ ಅವನಿಗೆ ಆಳಾದಂಥ ಕಷ್ಟಗಳು ಬಂದಿದ್ದಂಥ ಒಬ್ಬ ಜಸೋಧನ್ ಸಿಂಗ್ ಅನ್ನುವನು ಕಳೆದ 2 ತಿಂಗಳ ಹಿಂದೆ ಅವನ GN ಪಬ್ಲಿಕ್ ಸ್ಕೂಲ್ ಅದು ಉಳಿಲಿಕ್ಕೋಸ್ಕರ ಅವನ ಮಗುವನ್ನೇ ಬಲಿ ಕೊಡ್ಲಿಕ್ಕೆ
ತಯಾರಾಗಿದ್ದನ್ನು TV9 ನ್ಯೂಸ್ ಹೇಳಿತು. ಯಾಕೆ ಅದನ್ನು ಅವನ ಮಗುವನ್ನ ಬಲಿ ಕೊಡ್ಲಿಕ್ಕೆ ತಯಾರು ಮಾಡ್ದ ಗೊತ್ತಾ? ಮಗುವನ್ನ ಬಲಿ ಕೊಟ್ಟ. UPಯಲ್ಲಿ 21ನೇ ಶತಮಾನದಲ್ಲಿ ನಾವು ಇದ್ದೀವಿ. ನಾವು ಹಳೆ ಕಾಲದಲ್ಲಿಲ್ಲ. 2 ತಿಂಗಳ ಹಿಂದೆ ನ್ಯೂಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತನ್ನ ಪಾಪದ ಭಾರಗಳನ್ನ ಕಳ್ಕೊಳ್ಳಿಕ್ಕೆ ಮನುಷ್ಯನು ತನ್ನ ಮಗುವನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾನೆ. ನಾನು ಕತೆ ಎಲ್ಲ ಹೇಳ್ತಾ ಇರೋದು, ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ. 2 ತಿಂಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಂತ ಸೊಸೆಯನ್ನ ನಿಧಿಗೋಸ್ಕರ ಪಕ್ಕದ ರೂಮ್ ನಲ್ಲಿ ಏನ್ ಮಾಡಿದ್ದಾರೆ? ಕೊಲೆ ಮಾಡ್ಲಿಕ್ಕೆ ಅತ್ತೆ ಮಾವ ಪ್ಲಾನ್ ಮಾಡಿದ್ದಾರೆ. ಏನ್ ಸಿಗುತ್ತಂತೆ? ಎಲ್ಲಿದ್ದೀವಿ ನೀವು? ಟೆಕ್ನಾಲಜಿ ವರ್ಲ್ಡ್ ಅಂತ ನಾವು ಹೇಳ್ತಾ ಇದೀವಿ. ಆದ್ರೆ ಜನರು ಪಾಪದಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಒಂದಲ್ಲ ಒಂದು ಸರ್ಕಸ್ ಗಳನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ಸರ್ಕಸ್ ಗಳನ್ನ ಜನ ಮಾಡ್ತಾ ಇರುವುದಕ್ಕೆ ಕಾರಣ ಏನು? ಒಂದೇ ಒಂದು, ಅವನೊಳಗಿರುವಂತಹ ಪಾಪದ ಭಾರ. ಕ್ರಿಸ್ಮಸ್ ಯಾಕೆ ಒಳ್ಳೆಯ ಸುದ್ದಿ ಗೊತ್ತಾ? ಪಾಪದ ಭಾರದಲ್ಲಿರುವಂತಹ ನಿಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಬಂದದ್ದೇ ಕ್ರಿಸ್ಮಸ್. ಯೇಸು ಕ್ರಿಸ್ತನು ಯಾಕೆ ಈ ಭೂಮಿಗೆ ಬಂದು? ತಾಯಿಯ ಗರ್ಭದಿಂದಲೂ ಪ್ರತಿಯೊಬ್ಬ ಮನುಷ್ಯನು ಪಾಪಿ. ದೇಶದಲ್ಲಿ ಕೂಲಿ ಮಾಡುವಂತ ದೇವಪ್ಪನಿಂದ ಹಿಡಿದು ರಾಷ್ಟ್ರಪತಿ ದ್ರೌಪದಿ ಮುರ್ಮುವರೆಗೂ ಎಲ್ಲರೂ ಪಾಪಿಗಳೇ. ಕೋರ್ಟ್ ಖುಲಾಸೆ ಮಾಡಿ ಕೇಸ್ಗಳನ್ನ ಮುಗಿಸಬಹುದು. ಆದ್ರೆ ದೇವರ ಮುಂದೆ, ದೇವರ ನ್ಯಾಯಾಧಿಪತಿಯ ಮುಂದೆ ಪ್ರತಿಯೊಬ್ಬರು ಇಲ್ಲಿ ಕುಳಿತಿರುವಂತವರು, ಚೆನ್ನಾಗಿ ಹೊಸ ಬಟ್ಟೆ ಹಾಕೊಂಡಂತ ನೀವು ನಾನು, ಡೆಕೋರೇಟ್ ಮಾಡ್ಕೊಂಡು ಬಂದಿರುವಂತ ಈ ಚರ್ಚ್ ಒಳಗಡೆ ಕುಳಿತಿರುವಂತ ನೀವು ನಾವು, ನಮ್ಮೊಳಗೆ ನಮಗೆ ಗೊತ್ತಿಲ್ಲದಿರುವಂತ ಒಬ್ಬ ಅಸಹ್ಯ ವ್ಯಕ್ತಿ ಇದ್ದಾನೆ. ಅವನನ್ನು ನಾವು ಮೇಕಪ್ ನಿಂದ ಮರೆ ಮಾಡಿ ಒಳಗಡೆ ಕೂಡಿಸಿದ್ದೀವಿ. ಅವನ ಹೆಸರು ಪಾಪಿ. ಇದು ನಿಮ್ಗೆ ಕೇಳಕ್ ಇಷ್ಟ ಆಗಲ್ಲ, ಆದ್ರೆ ಬೈಬಲ್ ಹೇಳುತ್ತೆ ತಾಯಿಯ ಗರ್ಭದಿಂದಲೂ ಎವ್ರಿವನ್ ಹೂ ಇಸ್ born with a woman he is a sinner. ಅವನೊಬ್ಬ ಪಾಪಿ. ಆದ್ರೆ ಬೈಬಲ್ ವಾಕ್ಯ ಹೇಳುತ್ತೆ ನೀತಿವಂತನು ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಒಬ್ಬನೂ ಇಲ್ಲ, ದೇವರನ್ನು ಹುಡುಕುವವನು ಒಬ್ಬನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿದವರಾಗಿದ್ದಾರೆ. ಒಳ್ಳೆಯದನ್ನು ಮಾಡುವವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೀವು ಹೇಳ್ಬೋದು, ಪಾಸ್ಟರ್ ಆಗಿದ್ರೆ ಪುಣ್ಯ ಕ್ಷೇತ್ರಗಳಿಂದ ಹಿಡಿದು ಎಲ್ಲಾ ದೇವಸ್ಥಾನಗಳಿಂದ ಹಿಡಿದು ವೇಳಾಂಗಣ್ಣಿಯಿಂದ ಜನರೆಲ್ಲ ಹೋಗ್ತಾ ಇರೋದು ದೇವರನ್ನ ಹುಡುಕ್ಲಿಕ್ಕಲ್ವಾ? ನಿಮ್ಗೊಂದು ಸತ್ಯ ಹೇಳ್ತೀನಿ, ದೇವರನ್ನ ಹುಡುಕ್ಲಿಕ್ಕಲ್ಲ ಜನ ದೇವರ ಹತ್ರ ಹೋಗ್ತಾ ಇರೋದು, ತಮ್ಮ ಕಾರ್ಯಗಳನ್ನ ನಡೆಸ್ಕೊಳ್ಳಿಕ್ಕೆ ದೇವರ ಹತ್ರ ಹೋಗ್ತಾರೆ. ಯೋಚನೆ ಮಾಡಿ ನೋಡ್ರಿ, ಏನಕ್ಕೆ ಹೋಗ್ತಾ ಇದೀವಿ? ದೇವರಿಗಾಗಿ ಹುಡುಕ್ ಹೋಗ್ತಿದೀವ? ಅಲ್ಲಿಗೆ ಹೋಗಿ ಬಂದ್ರೆ ನಮ್ಮ ಪಾಪ ಕಳೆಯುತ್ತೆ. ಅಲ್ಲೂ ಹೋಗಿ ಬಂದ್ರೆ ಮುಂದಿನ ವರ್ಷದಲ್ಲಿ ನನಗೆ ಈ ಮಗು ಸರಿ ಹೋಗುತ್ತೆ. ಅಲ್ಲಿಗೆ ಹೋಗಿ ನಾನೇನಾದ್ರೂ ಕಾಸು ಕೊಟ್ಟು ಕಾಣಿಕೆ ಕೊಟ್ರೆ ಏನಾದ್ರೂ ಒಳ್ಳೆಯದು ನಡೆಯುತ್ತೆ. ಹಾಗಿದ್ರೆ ದೇರ್ ಇಸ್ ಎ ಸೆಲ್ಫಿಶ್ ಮೋಟಿವ್ ಬಿಹೈಂಡ್ ಎವ್ರಿಥಿಂಗ್. ಒಳ್ಳೆಯದನ್ನ ಮಾಡುವವನು ಯಾಕೆ ಇಲ್ಲ ಅಂತ ಬೈಬಲ್ ಹೇಳುತ್ತೆ ಅಂದ್ರೆ, ಅವನು ದೇವರನ್ನ ದೇವರಿಗಾಗಿ ಹುಡುಕ್ ಹೋಗ್ತಾ ಇಲ್ಲ, ದೇವರಿಂದ ಪಡೀಲಿಕ್ಕೆ ಹೋಗ್ತಿದ್ದಾನೆ. ಇನ್ ಕೆಲವರು ಹೇಳ್ತಾರೆ, ಪಾಸ್ಟ್ರೇ ನಾನು ಬಹಳ ಒಳ್ಳೇದು ಮಾಡಿದ್ದೀನಿ, ನನಗೆ ಯಾಕೆ ಇದೆಲ್ಲ? ಒಬ್ಬರ ಹತ್ರ ನಾನು ಒಂದ್ಸರಿ ಕೇಳಿದೆ, ನಿಮ್ ಜೀವಿತದಲ್ಲಿ ತಕ್ಕಡಿ ಇದೆ ಅಂತ ಇಟ್ಕೊಳ್ಳಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಯಾವ ತಕ್ಕಡಿಯಲ್ಲಿ ಜಾಸ್ತಿ ಮೇಲೋಗುತ್ತೆ? ಎಷ್ಟು ಜನ ಆನ್ಸರ್ ಮಾಡ್ತೀರಾ? ನಿಜವಾಗ್ಲು ಯೋಚನೆ ಮಾಡ್ತಿದ್ದೀರಾ? ಲೆಕ್ಕ ಹಾಕಿ ನೋಡಿ ಬೇಕಿದ್ರೆ ಈ ಮುಂದಿನ ವರ್ಷದಲ್ಲಿ ನೀವು ಒಳ್ಳೆಯದನ್ನ ಕೆಟ್ಟದ್ದನ್ನು ನೋಡಿದ್ರೆ ತಕ್ಕಡಿ ಮೇಲೋಗೋದು ಕೆಟ್ಟದ್ದೇ. ಯಾಕಂದ್ರೆ ಬೈಬಲ್ ಹೇಳುತ್ತೆ ಅವರ ಗಂಟಲು ತೆರೆದಿರುವಂತಹ ಸಮಾಧಿ, ನಾಲಿಗೆಯಿಂದ ಅವರು ವಂಚನೆಗಳನ್ನ ಮಾತಾಡ್ತಾರೆ, ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಮುಕ್ತಿ ಬೇಕಾದರೆ ಯೇಸುವನ್ನ ಆರಾಧಿಸಿ ಅಂತ ಹೇಳಿದಂತ ಆ ಯೇಸು ಕ್ರಿಸ್ತನು ಪರಿಶುದ್ಧವಾದಂತ ದೇವರು ಪಾಪಿಗೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ ಬಂದು. ಇವತ್ತು ನಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಮಗೆ ಸರಿಯಾಗಿಲ್ಲ ಅಂದ್ರೆ ಅದನ್ನ ನಾವು ತೆಗೆದುಕೊಂಡು ಆ ಪ್ರಾಡಕ್ಟ್ ಅನ್ನು ಉಂಟು ಮಾಡಿದಂತ ಕಂಪನಿಗೆ ಹೋಗ್ತೀವಿ. ಒಂದ್ ವೇಳೆ ನಮ್ಮ ಬಟ್ಟೆ ಹರಿದೋಗಿದ್ರೆ ನಾವು ಟೈಲರ್ ಹತ್ರ ಹೋಗ್ತೀವಿ. ಒಂದ್ ವೇಳೆ ನಮ್ಮ ಶರೀರದಲ್ಲಿ ಆರೋಗ್ಯ ಕೆಟ್ಟು ಹೋಗಿದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಆದ್ರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಇದುವರೆಗೂ ಮಾಡದೇ ಇರುವ ಕಾರ್ಯ, ಅವರ ಆತ್ಮದಲ್ಲಿ ರೋಗ ಬಂದಿದೆ, ಆ ರೋಗವನ್ನ ವಾಸಿ ಮಾಡುವಂತಹ ದೇವರ ಬಳಿಗೆ ಅವ್ರಿಗೆ ಬರಕ್ ಮನಸ್ಸಿಲ್ಲ. ಟೈಲರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಟೀಚರ್ ಹತ್ರ ಹೋಗ್ತಾರೆ ಜ್ಞಾನಕ್ಕೆ. ಆದ್ರೆ ಯಾವ ಆತ್ಮ ಅವರ ಜೀವಿತದಲ್ಲಿ ಬಂದಿದ್ರಿಂದ ಅವರಿಗೆ ಡಿಪ್ರೆಷನ್ಗಳಾಗಿ, ಬೇಸರವಾಗಿ ಅವರ ಜೀವಿತ ಬೇಡ ಅಂತ ಅನಿಸುತ್ತೋ ಅಂತ ದೇವರು ಆ ಜೀವಿತವನ್ನು ಸರಿಪಡಿಸ್ತೀನಿ ಅಂತ ಹೇಳುವಾಗ ಬರ್ಲಿಕ್ಕೆ ಮನುಷ್ಯನಿಗೆ ಮನಸ್ಸಿಲ್ಲ. ಆದ್ರೆ ಈ ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತನು ಇವತ್ತು ನಿಮ್ಮನ್ನ ಪ್ರೀತಿಯಿಂದ ಕರೀತಿದ್ದಾನೆ. ಆ ಯೇಸು ಕ್ರಿಸ್ತನು ತಾನು ಬೈಬಲ್ ನಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ, ನಿನ್ನ ಪಾಪವು ಕಡು ಕೆಂಪಾಗಿದ್ರು ಹಿಮದ ಹಾಗೆ ಬೆಳ್ಳಗಾಗುವುದು, ಕಿರುಮಂಜಿ ಬಣ್ಣವಾಗಿದ್ರು ಉಣ್ಣೆಯಂತೆ ಬೆಳುಪಾಗುತ್ತಂತೆ. ಜಗತ್ತಿನಲ್ಲಿ ಯಾಕೆ ಎಷ್ಟು ಜನರುಗಳಿಗೆ ನೆಮ್ಮದಿ ಇಲ್ಲ ಗೊತ್ತಾ?
ರೋಗಗಳು ಇರೋದಕ್ಕೆ ಮುಖ್ಯವಾದಂಥ ಕಾರಣ ಅನೇಕ ಜನರು ಹೇಳ್ತಿದ್ದಾರೆ. ಪಾಪ ಇರೋದಕ್ಕೆ ರೋಗಗಳು ಇದೆ. ಎಲ್ಲ ವ್ಯಕ್ತಿಗಳಿಗೂ ಅದೇ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಕ್ಕಾಲು ಭಾಗ ನಾವು ಗಮನಿಸಿ ನೋಡೋದಾದ್ರೆ ರೋಗಗಳು, ನಮಗೆ ನೆಮ್ಮದಿ ಇಲ್ಲೋದು, ನಮಗೆ ನಷ್ಟ, ನಮ್ಮ ಮುಖ್ಯವಾದಂಥ ನಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ಲ. ಕಾರಣ ಏನಂದ್ರೆ ಪಾಪದ ಸಂಬಳ ಮರಣ. ದ ವೇಜಸ್ ಆಫ್ ಸಿನ್ ಈಸ್ ಡೆತ್. 2 ವಾರದ ಹಿಂದೆ ಮಧುಗಿರಿ ಜೈಲಿನಲ್ಲಿ ಕೈದಿಗಳನ್ನ ನೋಡ್ಲಿಕ್ಕೆ ನಾನು ಹೋದಾಗ ಅಲ್ಲೊಬ್ಬ ವ್ಯಕ್ತಿ ಕೂಗಿ ನನ್ನ ಹತ್ರ ಬಂದು ಅಳ್ತಾ ಮಾತಾಡ್ದ. ಸರ್ 5 ನಿಮಿಷ ನನಗೆ ಕೋಪ ಬಂತು ಸರ್. ಅವಳು ನನ್ನ ಹೆಂಡತಿ ಪಾಪ ಮಾಡಿದ್ನ ನೋಡ್ತಿದ್ದಂಗೆ ಕತ್ತರಿಸ್ಬಿಟ್ಟೆ. ನೀವು ಹೋದ್ರೆ ಅವ್ರನ್ನ ತೋರಿಸ್ತೀನಿ ನಾನು ಬೇಕಿದ್ರೆ ಮಧುಗಿರಿಯಲ್ಲಿ. ಆದ್ರೆ 5 ನಿಮಿಷದಲ್ಲಿ ಬಂದಂತ ಕೋಪವನ್ನು ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಹೇಳ್ದಂತ ಬಿಕ್ಕಿ ಬಿಕ್ಕಿ ಹತ್ತು ಹೇಳ್ದಂತ ಮಾತು. ಸರ್, ಬಾರ್ನಲ್ಲಿ ಕುಡಿತಿದ್ದಂತ ನನ್ನ ಫ್ರೆಂಡ್ಸ್ಗಳನ್ನು ಗೊತ್ತಿಲ್ಲದೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಸರ್. ಪಾಪ 2 ಹುಡುಗರು, ದರ್ಶನ್, ಇನ್ನೊಬ್ಬ ಹುಡುಗನ ಹೆಸರು ನಾನು ಮರ್ತೋದೆ, ಇವರಿಬ್ಬರು ಪಾಪ ಅಮಾಯಕರು ಸರ್. ಇವರು ನನ್ನಿಂದ ಕಷ್ಟಪಡ್ತಾ ಇದ್ದಾರೆ ಸರ್. ಸರ್, ಆ ಯೇಸು ಸ್ವಾಮಿ ನನ್ನ ಪಾಪನು ಕ್ಷಮಿಸ್ತಾರ ಅಂತ ಕೇಳ್ದ. ಯಾಕಂದ್ರೆ ಕೈದಿಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಪಾಪಿಗಳು ಇವತ್ತು ಹುಡುಕ್ತಾ ಇರೋದು ಏನಕ್ಕಾಗಿ ಅಂದ್ರೆ, ನೀವು ಕೂಡ ಚೆನ್ನಾಗಿ ಇವತ್ತು ಕಾಣ್ತಾ ಇರ್ಬೋದು, ನೀವೆಲ್ಲರೂ ಸಮಾಧಾನಕ್ಕಾಗಿ ಬಂದಿದ್ದೀರಾ. ಜಗತ್ತಿನಲ್ಲಿ ಯಾವುದೇ ಅಂಗಡಿಯಲ್ಲೂ ಮಾಲ್ಗಳಲ್ಲೂ ಎಲ್ಲೂ ಸಿಗದೆ ಇರುವಂತಹ ಒಂದೇ ಒಂದು, ಅದು ಸಮಾಧಾನ. ಅದನ್ನ ಯಾರು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೈಬಲ್ ಹೇಳುತ್ತೆ ಯೇಸು ಸಮಾಧಾನದ ಪ್ರಭು. ಬೈಬಲ್ ಹೇಳುತ್ತೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ಏನ್ ಮಾಡ್ಲಿಕ್ಕೆ ಬಂದಂತೆ? ರಕ್ಷಿಸುವುದಕ್ಕೆ ಬಂದ. ಪಾಪಿಗಳನ್ನ ಕ್ಷಮಿಸುವುದು ಯೇಸು ಸ್ವಾಮಿಗೆ ಇಷ್ಟ. ನೀವು ಅರ್ಥ ಮಾಡ್ಕೊಳ್ರಿ. ಪಾಪಿ ಪರಿಶುದ್ಧವಾದಂತ ದೇವರು ಅಂತ ಹೇಳಿದ ತಕ್ಷಣ ಪಾಪಿಗಳನ್ನ ಹತ್ತಿರಕ್ಕೆ ಸೇರಿಸಕ್ಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಬಾರದು. ಬೈಬಲ್ ಹೇಳುತ್ತೆ ಇಂತಹ ಪರಿಶುದ್ಧನಾದಂತಹ ದೇವರು. ಬೈಬಲ್ನಲ್ಲಿ ಒಂದು ಸನ್ನಿವೇಶ ಹೀಗೆ ಬರುತ್ತೆ. ಒಬ್ಬಳು ವ್ಯಭಿಚಾರದಲ್ಲಿ ಸಿಕ್ಬಿದ್ಲು. ಅವಳು ಆ ಪಾಪವನ್ನ ಮಾಡ್ತಿದ್ದಾಗಲೇ ಅವಳನ್ನ ಕರ್ಕೊಂಡ್ಬಂದು ಯೇಸು ಸ್ವಾಮಿ ಹತ್ರ ಬಂದು ನಿಲ್ಲಿಸ್ತಾರೆ. ಬಂದಲ್ಲಿರುವಂತಹ ಅವತ್ತಿನ ಸಂಪ್ರದಾಯವಾದಿಗಳೆಲ್ಲರೂ ಕಲ್ಲೊಡೆದು ಸಾಯಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಒಂದು ಚಾಲೆಂಜ್ ಆಗಿ ಕೇಳ್ತಾನೆ, ನಿಮ್ಮಲ್ಲಿ ಪಾಪ ಮಾಡದಿರೋರು ಮೊದಲನೇ ಕಲ್ಲು ಹೊಡೀರಿ. ಆ ಮಾತಿಗೆ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಮೌನವಾಗಿ ಹೋದರು. ಅಲ್ಲಿ ನಿಂತಿದ್ದು ಕಡೆದಾಗಿ ಪಾಪಿಯಾದ ವ್ಯಭಿಚಾರಿಣಿಯು ಯೇಸು ಸ್ವಾಮಿ ಮಾತ್ರ. ಹಾಗಿದ್ರೆ ಯೋಚನೆ ಮಾಡಿ ನೋಡ್ರಿ, ಪಾಪಿಯಾದವರು ಎಲ್ಲರೂ ಹೋಗ್ರಿ ಎಂದಾಗ ಯೇಸು ಸ್ವಾಮಿ ಯಾಕೆ ಹೋಗಿಲ್ಲ? ಯಾಕೆ? ಆತನಲ್ಲಿ ಪಾಪವಿಲ್ಲ. He challenged the world. ಆತನು ಸವಾಲಾಗಿ ಹೇಳಿದ್ನು. ಯಾಕಂದ್ರೆ ನಾನು ಪರಿಶುದ್ಧನು, ನನ್ನಲ್ಲಿ ಪಾಪವಿದೆ ಅಂತ ನೀವು ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ? ಯೇಸು ಸ್ವಾಮಿ ಕೇವಲ ಗುರು ಅಲ್ಲ, ಯೇಸು ಸ್ವಾಮಿ ಕೇವಲ ದೇವ ಮಾನವನಲ್ಲ, ಯೇಸು ಕ್ರಿಸ್ತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ದೇವರು. ಆದರೆ ಪಾಪಿಯಾಗಿ ಮನ ತಿರುಗಿದಂತಹ ವ್ಯಭಿಚಾರಿಗೆ ಯೇಸು ಸ್ವಾಮಿ ಹೇಳಿದ್ನು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಗೋ ಇನ್ ಪೀಸ್, ಸಮಾಧಾನದಿಂದ ಹೋಗುವಂತ. ಆದರೆ ಆ ವಾಕ್ಯದಲ್ಲಿ ಕೆಳಗಡೆ ಒಂದು ವಾಕ್ಯ ಭಾಗ ಇದೆ. ಅಲ್ಲಿದ್ದಂಥ ಎಲ್ಲ ಫರಿಸಾಯರುಗಳು ಅನ್ನುವಂತಹ ದೊಡ್ಡ ದೊಡ್ಡ ಸ್ವಾಮೀಜಿಗಳ ರೀತಿಯಲ್ಲಿರುವಂಥ ದೊಡ್ಡ ದೊಡ್ಡ ಜ್ಞಾನಿಗಳು. ಆದರೆ ಯೇಸು ಸ್ವಾಮಿ ಅವರಿಗೆ 3 ಸರಿ ಹೇಳ್ತಾನೆ, ನೀವು ನಂಬದೇ ಹೋದರೆ ಪಾಪದಲ್ಲೇ ಸಾಯುವಿರಿ. ನೀವು ಕ್ರಿಸ್ಮಸ್ ಶುಭ ಸಂದೇಶವನ್ನು ಕೇಳಲಿಕ್ಕೆ ಬಂದಿದ್ದೀರಾ. ಒಂದು ಕಹಿಯಾದಂಥ ಆಗಲಕಾಯಿ ಸತ್ಯ ಏನಂದ್ರೆ, ಈ ಚರ್ಚ್ ಬಿಟ್ಟು ಹೋಗುವಾಗ ಯೇಸು ಕ್ರಿಸ್ತನನ್ನು ನೀವು ಯಾರೇ ಆಗಿರ್ಬೋದು, ನನ್ನ ಹಾಗೆ ಹಿಂದೂ ನಾಯರೋ, ಹಿಂದೂ ಮುಸ್ಲಿಂ ಯಾವುದೇ ಧರ್ಮಗಳಾಗಿರ್ಬೋದು, ನೀವು ಎಲ್ಲಿ ಹುಟ್ಟು ಬೆಳೆದಿದ್ದೀರೋ, ಯಾವ ಜಾತಿ ಯಾವ ಕುಲಕ್ಕೆ ಸೇರಿದವರೋ ನನಗೆ ಗೊತ್ತಿಲ್ಲ. ಆದರೆ ಒಂದನ್ನು ನಿಮ್ಮ ಹತ್ರ ಪ್ರೀತಿಯಿಂದ ಕಣ್ಣೀರಿನಿಂದ ಕೇಳ್ಕೊಳ್ತೇನೆ, ಈ ಗೇಟನ್ನು ನೀವು ದಾಟಿ ಹೋಗುವಾಗ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಹೋಗಬೇಕು. ಅದೇನೆಂದರೆ, ನಾನು ನನ್ನ ಪಾಪದಲ್ಲಿ ಸಾಯುವುದಿಲ್ಲ. 3 ಸಾರಿ ಯೇಸು ಸ್ವಾಮಿ ಹೇಳಿದ್ನು, ನೀವು ತಿರುಗದೇ ಇದ್ರೆ ಪಾಪದಲ್ಲಿಯೇ ನೀವು ಸಾಯುವಿರಿ. ಒಂದ್ ವೇಳೆ ಚರ್ಚಿಗೆ ನೀವು ಬಂದು ಪೀಟರ್ ಜಾನ್ ಹೆಸರು ಇಟ್ಕೊಂಡಿರ್ಬೋದು, ಒಳಗಡೆ ಬಂದು ನಾಟಕ ಮಾಡಿ ಡಬಲ್ ಆಕ್ಟಿಂಗ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವವರು ಆಗಿರ್ಬೋದು, ನೀವು ಕೂಡ ಮನ ತಿರುಗಲಿಲ್ಲ ಅಂದ್ರೆ, ವಾಕ್ಯ ಹೇಳ್ತಾ ಇರುವಂತ ನಾನು ಕೂಡ ಮನ ತಿರುಗಲಿಲ್ಲ ಅಂದ್ರೆ ಪಾಪದಲ್ಲೇ ಸಾಯ್. ನಿನ್ನೆ ನ್ಯೂಸ್ನಲ್ಲಿ ನಾವು ಕೇಳಿದ್ವಿ, ವೋಲ್ವೋ ಹೊಸ ಗಾಡಿಯನ್ನು ತೆಗೆದುಕೊಂಡಂತ ಫ್ಯಾಮಿಲಿ ನೆಲಮಂಗಲ ರೋಡಲ್ಲಿ ಪಾಸ್ ಆಗ್ತಾ ಇದೆ. ಈ ಕಡೆ ಇದ್ದಂತ ಟ್ರಕ್ ಆ ಕಡೆ ಬರುತ್ತೆ ಅನ್ನೋದನ್ನ ಅವ್ರು ಎದುರು ನೋಡೇ ಇಲ್ಲ. ಕೋಟಿ ಬೆಲೆ ಬಾಳುವಂತಹ ವೋಲ್ವೋ ಗಾಡಿ. ಆದರೆ ಆ ಟ್ರಕ್ ರೈಟ್ಗೆ ತಿರುಗಿದ್ರಿಂದ ಮಕ್ಕಳ ಸಮೇತ ಸಾವು ಉಂಟಾಯಿತು.
ನೀವು ಸುದ್ದಿಗಳನ್ನು ಕೇಳ್ತಿದ್ದೀರಾ, ಆಕ್ಸಿಡೆಂಟ್ನಲ್ಲಿ ಜನ ಸಾಯ್ತಿದ್ದಾರೆ, ಅದರಲ್ಲಿ ಸಾಯ್ತಿದ್ದಾರೆ, ಇದರಲ್ಲಿ ಸಾಯ್ತಿದ್ದಾರೆ. ನಾವು ಕೂಡ ಮುಂದಿನ ವರ್ಷ ನಮ್ಮ ಲೈಫ್ ಹೇಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಒಂದನ್ನ ಮಾತ್ರ ನಿಮ್ಮಿಂದ ಕಣ್ಣೀರಿನಿಂದ ಕೇಳ್ಕೊಳ್ತೀನಿ, ಹೇಗೆ ಬೇಕಾದ್ರೂ ನೀವು ಸಾಯಿರಿ, ಆದ್ರೆ ಪಾಪದಲ್ಲಿ ಮಾತ್ರ ಸಾಯ್ಬೇಡ್ರಿ. ಪಾಪದಲ್ಲಿ ಮಾತ್ರ ನೀವು ಸತ್ತರೆ ಆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಪರಿಶುದ್ಧ ದೇವರ ಬಳಿಗೆ ಹೋಗ್ಲಿಕ್ಕೆ ನನಗೂ ನಿಮಗೂ ಯಾವುದೇ ಅರ್ಹತೆ ಇಲ್ಲ. ಆ ಅರ್ಹತೆಯನ್ನ ಯೇಸು ಸ್ವಾಮಿ ತೋರಿಸ್ಲಿಕ್ಕೋಸ್ಕರವೇ ಯೇಸು ಕ್ರಿಸ್ತನನ್ನ ಈ ಭೂಮಿಗೆ ಕಳಿಸಿದ್ನು. ಕುರುಡರಿಗೆ ಕಣ್ಣು ಕೊಟ್ಟು ಕುಷ್ಠರೋಗಿಗಳನ್ನ ವಾಸಿ ಮಾಡಿ ಕನಿಕರವುಳ್ಳ ಆ ದೇವರು ಯಾಕೆ ಪರಿಶುದ್ಧನಾದಂಥ ದೇವರು ಕೈಗಳಲ್ಲಿ ಮೊಳೆ ಒಡಿಸಿಕೊಂಡು ಗೊತ್ತಾ? ಸತ್ಯಾನ್ವೇಷಣೆ ಅನ್ನುವಂಥ ಪುಸ್ತಕದಲ್ಲಿ ನಾವು ಬಹಳ ಗೌರವಿಸುವಂತಹ ರಾಷ್ಟ್ರಪಿತನಾದಂತಹ ಗಾಂಧೀಜಿಯವರು ಹೇಳ್ತಾರೆ, ನಿರ್ದೋಷಿಯಾದ ಮನುಷ್ಯನು ಇತರರ ಮತ್ತು ಆತನ ವೈರಿಗಳ ಒಳಿತಿಗಾಗಿಯೂ ಸಹ ತನ್ನನ್ನೇ ತಾನು ಯಜ್ಞವಾಗಿ ಸಮರ್ಪಿಸಿಕೊಂಡು ಲೋಕದ ವಿಮೋಚಕನಾಗಿ ಕಂಡು ಬಂದನು. ಇದೊಂದು ಪರಿಪೂರ್ಣವಾದ ಕಾರ್ಯವಾಗಿತ್ತು. ಪ್ರತಿಯೊಬ್ಬರ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿ ಬರಬೇಕು. ಅದೇ ಕ್ರಿಸ್ಮಸ್. ಯಾರು ಹೇಳಿದ್ದನ್ನ? ಗಾಂಧೀಜಿಯವರು ಹೇಳಿದ್ದು. ಸತ್ಯಾನ್ವೇಷಣೆ ಪುಟ ಸಂಖ್ಯೆ 88. ಬೇಕಿದ್ರೆ ಆ ಪುಸ್ತಕವನ್ನು ನೋಡ್ಕೊಳ್ರಿ ನೀವು. ಪ್ರತಿಯೊಬ್ಬರ ಹೃದಯದಲ್ಲೂ ಕ್ರಿಸ್ತನು ಹುಟ್ಟಿ ಬರಬೇಕು. ಆತನು ಪರ್ವತದ ಮೇಲೆ ಮಾಡಿದ ಪ್ರಸಂಗ ನೇರವಾಗಿ ನನ್ನ ಹೃದಯವನ್ನೇ ಮುಟ್ಟಿತು. ಆತನದು ಪರಮ ಶ್ರೇಷ್ಠ ಅಹಿಂಸೆ. ಆ ಅಹಿಂಸೆಯಿಂದಲೇ ಭಾರತದಲ್ಲಿ ನಮಗೂ ನಿಮಗೂ ಏನು ಸಿಕ್ಕಿದ್ದು? ಸ್ವಾತಂತ್ರ್ಯ. ಯಾಕೆ ಆ ಅಹಿಂಸೆಯನ್ನ ಅವರಿಗೆ ಇನ್ಸ್ಪಿರೇಷನ್ ಆಗಿ ತೋರಿಸ್ಕೊಟ್ಟಿದ್ದು ಯಾರಂದ್ರೆ ಯೇಸು ಕ್ರಿಸ್ತನು ಅನ್ನೋದನ್ನ. ಆದ್ರೆ ಗಾಂಧೀಜಿಯನ್ನ ನಾವು ಯಾವ್ದಕ್ಕೆ ತಗೊಳ್ತೇವೆ, ಅಂಬೇಡ್ಕರ್ನ ಯಾವ್ದಕ್ಕೆ ತೆಗೆದುಕೊಳ್ಬೇಕು ಅದಕ್ಕೆ ತೆಗೆದುಕೊಳ್ತೇವೆ. ಆದ್ರೆ ಅವರು ಹೇಳಿದಂತ ಸತ್ಯವಾದಂತ ಸಾರಾಂಶ, ಅವರ ಜೀವಿತಗಳನ್ನ ಬದಲಾಯಿಸಿ ನಮಗೆ ಈ ಜೀವಿತದಲ್ಲಿ ಸಮಾಧಾನ, ಸಂತೋಷ, ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಮುಖ್ಯ ವಿಷಯವನ್ನೇ ನಾವು ಬಿಟ್ಟು ಬಿಡ್ತೇವೆ. ಆಗಿದ್ರೆ ಎಷ್ಟು ದೊಡ್ಡ ಸುಳ್ಳುಗಾರರು. ಇಲ್ಲಿ 22ನೇ ವಾಕ್ಯದಲ್ಲಿ ನೀವು ನೋಡ್ತಿದ್ದೀರಾ, ಒಬ್ಬ ಪ್ರವಾದಿ ಹೇಳ್ತಾನೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಏನ್ ಮಾಡುವಳಂತೆ? ಮಗನನ್ನು ಹಡೆಯುವಳು. ಆತನಿಗೆ ಏನಂತ ಹೆಸರಿಡಬೇಕು? ಇಮ್ಮಾನುವೇಲ್. ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯೇಸು ಯಾರಂದ್ರೆ ನಿಜವಾದ ಕ್ರಿಸ್ಮಸ್. ಎಲ್ಲರೂ ಹೇಳಿ ಯೇಸು. ಎಲ್ಲರೂ ಹೇಳ್ತೀರಾ? ಸಾಧ್ಯವಾದರು, ಒತ್ತಾಯ ಇಲ್ಲ. ಯೇಸು ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವಾತನು. ಬರೀ ಪಾಪದಿಂದ ಬಿಡಿಸೋನ್ ಮಾತ್ರ ಅಲ್ಲ, ಕೆಲವರು ಬಿಡಿಸ್ತಾರೆ. ಈ ವಾರದಲ್ಲಿ ಕೆಲವರಿಗೆ ಬೇಲ್ ಸಿಕ್ತು, ನ್ಯೂಸ್ ನೋಡ್ತಾ ಇದ್ವಿ. ಬೇಲ್ ಬಂದು ಆಚೆ ಬಂದಿದ್ದಾರೆ, ಆದ್ರೆ ಯಾರು ಅವ್ರ ಜೊತೆ ಫೋಟೋ ಇಡಿಸ್ಕೊಳಕ್ ಇಷ್ಟಪಡ್ತಾ ಇಲ್ಲ. ಯಾಕೆ? ಒಬ್ಬ ಬಂದಿದ ತಕ್ಷಣನೇ ಓಡ್ತಾ ಇದ್ದಾನೆ ಕಾರ್ ಒಳಗಡೆಗೆ. ಯಾಕೆ? ತನ್ನನ್ನ ಯಾವ ವಿಡಿಯೋ ಚಾನೆಲ್ಗಳು ಏನ್ ಮಾಡಬಾರ್ದು, ಯಾವ ಕ್ರೈಮ್ ಮಾಡಿದಂತ ಪಾಪಿ ಜೊತೆಗೆ. ನಾನು ಜೈಲಿಗೆ ಹೋದಾಗ ನಾನು ಕೆಲವ್ರನ್ನೆಲ್ಲ ತಪ್ಕೊಂಡೆ 2 ವಾರದಿಂದ. ನಿಮಗೆ ಗೊತ್ತಾ, ನಾನು ಹತ್ರ ಹೋದಷ್ಟು ಅವ್ರು ದೂರ ಹೋಗ್ತಾ ಇದ್ರು. ಬಾಪ ಈ ಕಡೆ ಬಾ, ಈ ಕಡೆ ಬಾ. ಪಾಪ ಮಾಡದಂತ ನೀವುಗಳು ಒಳಗಿದ್ದೀರಾ ಅನ್ಕೊಂಡಿದ್ದೀರಾ? ದೊಡ್ಡ ಕ್ರಿಮಿನಲ್ಗಳೆಲ್ಲ ಎಲ್ಲಿದ್ದಾರೆ? ಯಾಕೆ? ನಾವು ಒಳಗಿದ್ದೀವಿ ಅಂತ ಅವನು ನೋವಲ್ಲಿದ್ದಾನೆ. ಸಿಕ್ಕಾಕೊಂಡು ಪಾಪ ಮಾಡಿ ಒಳಗೋಗದೆ ಹೊರಗಡೆ ತಿರುಗ್ತಾ ಇರೋರು ಎಷ್ಟು ಜನ ಇದ್ದೀರಾ? ಆದ್ರೆ ಆ ಕ್ರೈಮ್ ವ್ಯಕ್ತಿಗಳ ಹತ್ರ ನಾವು ತಪ್ಪಿಕೊಂಡು ಹತ್ರ ಇರ್ಲಿಕ್ಕೆ, ಗುರುತಿಸ್ಲಿಕ್ಕೆ, ಬಿಡಿಸಿದಾಗ ಅವರನ್ನ ಕಾಯಲಿಕ್ಕೆ ಯಾರೂ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಪಾಪದಿಂದ ಬಿಡಿಸಿದ್ ಮಾತ್ರ ಅಲ್ಲ, ನಮ್ಮನ್ನು ನಿಮ್ಮನ್ನ ಕಾಯ್ತಾನೆ. ಅದು ಯೇಸು ಕ್ರಿಸ್ತನ ವಿಶೇಷವಾದಂತ ಗುಣ. ಎರಡನೇದಾಗಿ ಯೇಸು ಸ್ವಾಮಿ ಕಾಯುವವನು ಮಾತ್ರವಲ್ಲ, ಇಲ್ಲಿ ವಾಕ್ಯ ಹೇಳುತ್ತೆ ಯೇಸು ನಮ್ಮನ್ನ ಬಿಡಿಸಿ ಕಾಯುವವನು. ಮತ್ತು ಎರಡನೇದಾಗಿ ಹೇಳುತ್ತೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. ಅದಕ್ಕೆ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ. ಹಾಲೆಲೂಯಾ. ಎರಡನೇದಾಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಯೇಸು ಸ್ವಾಮಿ ಯಾರಂದ್ರೆ ಆತನು ನಮ್ಮ ಸಂಗಡ ಇರುವ ದೇವರು. ವರ್ಲ್ಡ್ ನಲ್ಲಿ ಇವತ್ತು ಫೋನ್ಗಳಲ್ಲಿ ಇಷ್ಟು ಮುಳುಗಿದ್ರು ಕೂಡ ಯಾಕೆ ಡಿಪ್ರೆಷನ್ ಅಲ್ಲಿ ಇದೀವಿ? ಯಾಕೆ ನಮ್ಮ ಹೆಂಡತಿ ಮಕ್ಕಳುಗಳು ನಾವು ಹುಡುಕುವಂತಹ ಸಮಾಧಾನ ನಮಗೆ ಸಿಗದೇ ಇರೋದ್ರಿಂದ? ಮನುಷ್ಯನಿಗೆ ಇವತ್ತು ಎಂಟರ್ಟೈನ್ಮೆಂಟ್ ಸಿಕ್ಕಷ್ಟು ಜಗತ್ತಿನ ಯಾವುದೇ ಶತಮಾನದಲ್ಲಿ ಸಿಕ್ಕಿಲ್ಲ. ಮ್ಯಾನ್ ಇಸ್ ಮೋರ್ ಎಂಟರ್ಟೈನ್ಡ್ ಓನ್ಲಿ ಇನ್ ದ ಸೆಂಚುರಿ ಆಫ್ 21st ಅಂತ ಇತ್ತೀಚೆಗೆ ಒಬ್ರು ಹೇಳ್ತಾ ಇದ್ರು. ಒಬ್ಬ ಮನುಷ್ಯನು ಅತಿ ಹೆಚ್ಚು ಮನೋರಂಜನೆಯನ್ನ ಪಡೆಯಬೇಕಾದದ್ದು ಸುಖ ಯಾವ ಶತಮಾನದಲ್ಲಿ ಬಂದಿದೆಯಂತೆ? 21ನೇ ಶತಮಾನದಲ್ಲಿ. ಯಾಕಂದ್ರೆ ನಮ್ಮ ತಾತನ ಕಾಲದಲ್ಲಿ, ಆ ಕಾಲದಲ್ಲಿ ಇಲ್ದಿರುವಂತ ಎಲ್ಲಾ ಸುಖ ಯಾವಾಗ ಸಿಗ್ತಾ ಇದೆ? ಫೋನ್ಗಳಲ್ಲೇ ಸಿಗ್ತಾ ಇದೆ. ಆದ್ರೆ ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಇತ್ತೀಚೆಗೆ ನಡೆದಂತ ಒಂದು ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಡಿಪ್ರೆಷನ್ ಅಲ್ಲಿ ಹಾದು ಹೋಗುವಂತಹ 56% ಜನರು ಎಲ್ಲಿದ್ದಾರೆ ಗೊತ್ತಾ? ಭಾರತದಲ್ಲೇ ಇದ್ದಾರೆ. ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕಾರಣ, ಸರ್ ಐ ಫೀಲ್ ವೆರಿ ಲೋನ್ಲಿ. ಸರ್ ನಾನು ಬಹಳ ಒಂಟಿಗನಾಗಿದ್ದೇನೆ.
ಕಂಪನಿಯ ದೊಡ್ಡ ಮಾಲೀಕರುಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಏನು? 2 ವಾರದಿಂದ ರಾಬಿನ್ ಉತ್ತಪ್ಪ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಷ್ಟು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಹೇಳ್ತಾ ಇದ್ದಾನೆ, ಕೋಟಿ ನನಗೆ ಆಗಲೇ ಬಂತು 1990s ಅಲ್ಲಿ. ಆದರೆ ಡಿಪ್ರೆಷನ್ನಲ್ಲಿ ನಾನು ಯಾವ ಮಟ್ಟಕ್ಕೆ ಇದ್ದೆ ಅಂದರೆ 23ನೇ ಮಾಡಿಯಿಂದ ಕಿಟಕಿಯಿಂದ ನೋಡಿ ಕೆಳಗಡೆ 5 ನಿಮಿಷದಲ್ಲಿ ಬಿದ್ದು ಸಾಯೋಣ ಅಂತ ಅನಿಸಿತ್ತು. ಬಿಕಾಸ್ ಐ ಫೆಲ್ಟ್ ಸೋ ಲೋನ್ಲಿ. ನಾನು ಬಹಳ ಒಂಟಿಗನು ಅಂತ ನನಗೆ ಅನ್ನಿಸ್ತು. ಯಾಕೆ ಹೇಳ್ತಿದ್ದೀನಿ? ನೀವು ಯಾರು ಇದನ್ನು ಹೈಡ್ ಮಾಡಲಿಕ್ಕಾಗಲ್ಲ. ನಿಮ್ಮನ್ನು ಪ್ರೀತಿಸುವಂತಹ ಜಗತ್ತಿನಲ್ಲಿ ನಿಮ್ಮೊಂದಿಗೆ ಇವತ್ತು ಇರಲಿಕ್ಕೆ ಯಾರು ನಿಮಗಿಲ್ಲದೆ ಇದ್ದಾಗಲೂ ನಿಮ್ಮೊಂದಿಗೆ ಇರುವ ದೇವರು ಯಾರಂದರೆ ಯೇಸು ಕ್ರಿಸ್ತ. ಅದಕ್ಕೆ ಆ ಒಂಟಿತನವನ್ನು ಯೇಸು ಸ್ವಾಮಿ ನಿಮಗೆ ನೀಗಿಸ್ತಾನೆ. ಕೆಲವರು ಈ ಒಂಟಿತನವನ್ನು ನೀಗಿಸ್ಲಿಕ್ಕೆ ಮದುವೆ ಆಗ್ತಾರೆ, ಕೆಲವರು ಒಂಟಿತನವನ್ನು ನೀಗಿಸ್ಲಿಕ್ಕೆ ಬಾಯ್ ಫ್ರೆಂಡ್ ಇಟ್ಕೊತಾರೆ, ಕೆಲವರು ಒಂಟಿತನವನ್ನು ನೀಗಿಸ್ಲಿಕ್ಕೆ ಅವ್ರ ಫೋನ್ಗಳಲ್ಲಿ ಮುಳುಗಿದ್ದಾರೆ ರಾತ್ರಿ ಹೊತ್ತು. ಆದರೆ ಅವೆಲ್ಲವೂ ಮಾಡಿದ ನಂತರವೂ ಕೂಡ ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಅವನಿಗೆ ಒಂಟಿತನ ಬರ್ತಾ ಇದೆ. ಯಾಕಂದ್ರೆ ಕಾರಣ, ಮನುಷ್ಯನ ಒಳಗಡೆ ಒಂದು ಖಾಲಿ ಜಾಗವನ್ನು ದೇವರು ಉಂಟು ಮಾಡಿದ್ದಾನೆ. ಅದನ್ನು ಆತನು ತುಂಬಿಸಿದರೆ ಮಾತ್ರನೇ ಆ ಖಾಲಿ ಜಾಗ ತುಂಬಲ್ಪಡುವುದು. ಆ ಖಾಲಿ ಜಾಗ ದೇವರ ಆಕಾರದಲ್ಲಿ ಉಂಟು ಮಾಡಿರುವಂತಹ ಜಾಗ. 10ನೇ ಕ್ಲಾಸ್ನಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಈಗಲೂ ನೆನಪಿದೆ, GS ಶಿವರುದ್ರಪ್ಪ ಅವರು ಹಾಡಿದಂತಹ ಕವನವನ್ನು ಕಂಠಪಾಠ ಮಾಡಿದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದಾದೆನು ನಿಮ್ಮೊಳಗೆ. ನಾನು ಹಾಡ್ತಾ ಇದ್ದೆ, ಭಾವಗೀತೆ ಹಾಡ್ತಾ ಇದ್ದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಯಾಕಂದ್ರೆ ನನಗೂ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ನಮ್ಮಪ್ಪ ಮನೆ ಬಿಟ್ಟು ಹೋಗಿದ್ರು, ನನ್ನ ಜೀವನದಲ್ಲಿ ಅನೇಕ ಕಷ್ಟಗಳು. ಯಾಕೆ ನಿಜವಾದ ದೇವರಿದ್ರೆ ಅನೇಕ ಈ ರೀತಿಯಾದ ಸ್ಥಿತಿ? ನನ್ನೊಳಗೂ 108 ಪ್ರಶ್ನೆಗಳಿತ್ತು. ಆದ್ರೆ 16ನೇ ವಯಸ್ಸಿನಲ್ಲಿ ನಿಮ್ಮ ಕೈಗಳಲ್ಲಿ ಕೊಟ್ಟಂತ ಆ ಸಣ್ಣ ಪುಸ್ತಕ ನನಗೆ ಸಿಕ್ತು. ಅಲ್ಲಿ ಒಂದು ವಾಕ್ಯ ಹೀಗೆ ಬರೆದಿತ್ತು, ಜಗತ್ತನ್ನು ಅದರಲ್ಲಿರುವಂತ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿಯ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವಂತ ಗುಡಿಗಳಲ್ಲಿ, ಚರ್ಚ್ನಲ್ಲಿ ಕೂಡ ವಾಸ ಮಾಡುವವನಲ್ಲ. ಆತನು ಎಲ್ಲೇ ಇದ್ದರೂ ತಾನು ಎಲ್ಲರಿಗೂ ಜೀವ ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಿ ಆಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಲ್ಲಿ ಸೇವೆ ಹೊಂದುವವನಲ್ಲ. ಅದಕ್ಕೆ ಆತನಿಗೆ ಕ್ಯಾಂಡಲ್ ಬೇಕಾಗಿಲ್ಲ, ಆತನಿಗೆ ನಾವು ಕೊಡುವಂತ ಕ್ಷೀರ ಸಾಗರದ ಹಾಲುಗಳು ಬೇಕಾಗಿಲ್ಲ, ಎಣ್ಣೆ ಬೇಕಾಗಿಲ್ಲ. ಯಾಕೆಂದ್ರೆ ಆತನು ಸೇವೆ ಹೊಂದುವವನಲ್ಲ. ಆದರೆ GS ಶಿವರುದ್ರಪ್ಪ ಅವರ ಕವನ ನನಗೆ ಮತ್ತೊಮ್ಮೆ ಗೊತ್ತಾಯ್ತು. ಬೈಬಲ್ ಹೇಳ್ತು, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸ್ತೇವೆ, ಆತನಲ್ಲಿಯೇ ನಾವು ಚಲಿಸ್ತೇವೆ. ಚರ್ಚ್ ಹೊರಗಡೆ ಒಬ್ಬ ಸಿಗರೇಟ್ ಹುಡ್ಕೊಂಡು ನಿಂತಿದ್ದಂತೆ. ಯಾರೋ ಒಬ್ರು ಬಂದು ಹೇಳಿದ್ರಂತೆ, ಏನಪ್ಪ ಚರ್ಚ್ ಕಾಂಪೌಂಡ್ ಹತ್ರ ಬಂದು ನಿಂತ್ಕೊಂಡು ಸಿಗರೇಟ್ ಸೇದಕ್ಕೆ ನಿನಗೆ ಅವಮಾನ ಆಗಲ್ವಾ? ಒಬ್ಬ ಸೇವಕರು ಒಳಗಡೆ ಬಂದು ಅವನ ಹತ್ರ ಮಾತಾಡ್ತಾ ಹೇಳಿದ್ರಂತೆ, ಸರ್, ಚರ್ಚು ಹೊರಗಡೆ ಸೇದೋದಲ್ಲ ಮುಖ್ಯ, ಅಲ್ಲೇ ದೇವರು ವಾಸ ಮಾಡೋದು. ಅಲ್ಲೇ ಅವನು ಸೇದುವಾಗ ದೇವರನ್ನ ಅವನ ಆಚೆ ಇಟ್ಟಿದ್ದಾನಲ್ವಾ. ಅದು ಚರ್ಚು ಒಳಗಡೆ ಇರೋದ್ರಿಂದ ಅಲ್ಲ, ದೇವರು ಪರಿಶುದ್ಧವಾಗಿ ನಿಮ್ಮೊಂದಿಗೆ ನಮ್ಮೊಂದಿಗೆ ಇರೋದು. ನಮ್ಮ ಶರೀರ, ಈ ದೇಹ ದೇವರ ಆಲಯ. ಬಸವಣ್ಣ ಅವರು ಹೇಳಿದಂಥ ಮಾತನ್ನ ನಾವು ಮರೆತು ಬಿಟ್ವಿ. ಅದೇ ಬಸವಣ್ಣನ್ನೇ ನಾವು ದೇವರು ಮಾಡಿಬಿಟ್ವಿ. ದೇಹವೇ ದೇಗುಲ ಅಂತ ಅವರು ಹೇಳಿದ್ರು, ಆದರೂ ನಾವು ಅದನ್ನು ನಂಬಲಿಲ್ಲ. ಸರ್ವಜ್ಞ ಹೇಳಿದ್ರು, ನಂಬುವ ಭಕ್ತಗೆ ಒಬ್ಬನೇ ದೇವರು, ನಂಬುವ ಗಂಡಗೆ ಒಬ್ಬನೇ ಹೆಂಡತಿ. ಆದರೂ ಏಕ ದೇವರನ್ನ ನಾವು ಪ್ರೀತಿಸ್ಲಿಕ್ಕೆ ನಮಗೆ ಗೊತ್ತಿದ್ರು ನಮ್ಮ ಸಂಪ್ರದಾಯಗಳು, ನಾವು ಹಾಕೊಂಡಂತ ಅನೇಕ ಪಟ್ಟಿಗಳು, ಇವೆಲ್ಲ ನಮ್ಮನ್ನ ಮನುಷ್ಯರನ್ನ ಇವತ್ತು ಏನ್ ಮಾಡಿದೆ ಅಂದ್ರೆ ಸಂಕೋಲೆಗೆ ಸಿಲುಕಿಸಿದೆ. ಆದರೆ ಕ್ರೈಸ್ತತ್ವ ಧರ್ಮವಲ್ಲ. ಚರ್ಚ್ ಇಸ್ ನಾಟ್ ಎ ಪ್ಲೇಸ್ ವೇರ್ ಗಾಡ್ ಡ್ವೆಲ್ಸ್. ಮನುಷ್ಯನಿಗಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಸತ್ತು ಹೂಣಿಟ್ಟು ಸಮಾಧಿಯಲ್ಲಿ ಖಾಲಿಯಾಗಿ ಆತನು ಎದ್ದಿದ್ದಾನೆ. ಆ ಯೇಸು ಸ್ವಾಮಿ ಸತ್ತು ಎದ್ದಿದ್ದರಿಂದಲೇ ಆತನನ್ನ ನಾವು ಮೃತ್ಯುಂಜಯನೆಂಬುದಾಗಿ ನಾವು ಹೇಳ್ತೇವೆ. ನಾನು ಇತ್ತೀಚೆಗೆ ಮತ್ತೊಂದು ಕಡೆ ನೋಡ್ತಾ ಇದ್ದೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳ್ತಾರೆ, ಯೇಸು ಶಿಲುಬೆ ಮೇಲೆ ಇದ್ದಾಗ ತನ್ನನ್ನು ತಾನೇ ಏಕೆ ಕಾಪಾಡಿಕೊಳ್ಳಲಿಲ್ಲವೆಂದರೆ ಆತನು ಜಗತ್ತನ್ನ ಕಾಪಾಡಲು ಹುಟ್ಟಿದ್ದನೇ ಹೊರತು ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಬರಲಿಲ್ಲವಂತೆ. ನನ್ನ ತಿಳುವಳಿಕೆಯ ಪ್ರಕಾರ ದೇವರು ಅಥವಾ ಗುರು ಎಂಬುದಾಗಿ ಕರೆಯಲ್ಪಡಲು ಒಬ್ಬ ಯೋಗ್ಯ ವ್ಯಕ್ತಿ ಇದ್ದರೆ ಆತನು ನಜರೇತಿನ ಯೇಸುವೆ ಹೊರತು ಬೇರೆ ಯಾರೂ ಅಲ್ಲ. ಎಲ್ಲಿ ಹೇಳಲ್ಪಟ್ಟಿದೆ ಇದು? GT ಅಶ್ವಥ್ ನಾರಾಯಣರವರ ವಾಸನ್ ಜೀವನ ಚರಿತ್ರೆ ಮಾಲೆಯಲ್ಲಿ ಪುಟದ ಸಂಖ್ಯೆ 15ರಲ್ಲಿ ಹೇಳಲ್ಪಟ್ಟಿದೆ. ಇವೆಲ್ಲವನ್ನ ನಾನು ನಿಮ್ಗೆ ಯಾಕೆ ತಿಳಿಸ್ತಿದ್ದೀನಿ ಅಂದ್ರೆ, ಇವತ್ತು ನಿಮಗೂ ನನಗೂ ಒಂದನ್ನ ಸತ್ಯವನ್ನ ನಾವು ತಿಳಿದುಕೊಳ್ಬೇಕು. ಆ ಯೇಸು ಕ್ರಿಸ್ತನು ಸತ್ತು ಎದ್ದು ನ್ಯಾಯ ತೀರ್ಪು ಮಾಡಲಿಕ್ಕೆ ಒಂದು ದಿವಸ ಈ ಭೂಮಿಗೆ ಬರ್ಲಿಕ್ಕಿದ್ದಾನೆ. ಆ ದೇವರು ಮನುಷ್ಯನಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಬಯಸ್ತಾ ಇದ್ದಾನೆ. ಆ ಸಂಬಂಧ
ನೀವು ನಾವು ಮಾಡುವಂತಹ ಆಚಾರ ವಿಚಾರಗಳಿಗನ್ನ ಮೀರಿದ್ದು, ಸಂಪ್ರದಾಯಗಳನ್ನು ಮೀರಿದ್ದು. ಯಾಕಂದ್ರೆ ದೇವರು ಕೇವಲ ಸಂಪ್ರದಾಯವನ್ನು ಕೊಡ್ಲಿಕ್ಕೆ ಬಂದವನಲ್ಲ, ಸಂಬಂಧವನ್ನು ಉಂಟು ಮಾಡ್ಲಿಕ್ಕೆ ಬಂದವ. ಇವತ್ತು ಆ ಸಂಬಂಧ ನಿಮಗೆ ದೇವರೊಂದಿಗೆ ಇಲ್ಲ ಅಂದರೆ ಪ್ಲೀಸ್ ಹೊಸದಾಗಿ ನೀವು ಯಾರೇ ಬಂದಿದ್ರು ನಿಮ್ಮನ್ನು ಕಣ್ಣೀರಿನಿಂದ ಕೇಳ್ಕೊಳ್ತೇನೆ, ಪ್ರೀತಿಯಿಂದ ಕೇಳ್ಕೊಳ್ತೇನೆ, ಕರುಣೆಯಿಂದ ಕೇಳ್ಕೊಳ್ತೇನೆ. ಕ್ರಿಶ್ಚಿಯಾನಿಟಿ ಒಂದು ಧರ್ಮವಲ್ಲ. ಆ ಯೇಸು ಕ್ರಿಸ್ತನು ನನ್ನ ಪಾಪವನ್ನು ತೊಳಿಲಿಕ್ಕೆ ನನ್ನೊಳಗೆ ಬರಲಿ ಅಂತ ನೀವು ಕೇಳ್ಕೊಂಡ್ರೆ, ನನ್ನ ವ್ಯಾಕ್ಯೂಮ್, ನನ್ನ ಒಂಟಿತನವನ್ನು ನೀಗಿಸಿದಂಥ ಅದೇ ದೇವರು. ಇವತ್ತು ನನಗೆ ಸಂಕಟ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಸಂಕಟ ಇದೆ. ಯೇಸು ಸ್ವಾಮಿ ಹೇಳಿದ್ನು, ನೀನು ಯೇಸು ಸ್ವಾಮಿಯನ್ನು ನಂಬಿದ್ರಿಂದ ಪ್ರಾಬ್ಲಮ್ ಫ್ರೀ ಲೈಫ್ ಇಲ್ಲ ನಿನಗೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿಯನ್ನು ನಂಬಿ ಬಂದವ್ರನ್ನ ನೀವು ನೋಡುವಾಗ ಅನೇಕ ಸರಿ ಅನ್ಸುತ್ತೆ, ಅವರು ಚರ್ಚ್ಗೆ ಹೋಗ್ತಾವ್ರಲ್ಲ, ಅವ್ರಿಗೂ ಸಂಕಟ ಇದೆಯಲ್ಲ. ಪಕ್ಕದಲ್ಲಿರೋ ಹೇಳಿ, ಅವರು ಮನುಷ್ಯರೇ. ಚರ್ಚಿಗೆ ಬರೋರು ಕೂಡ ಯಾರು? ಮನುಷ್ಯರೇ. ನಾವೇನ್ ಪ್ರಶ್ನೆ ಮಾಡ್ಕೊಳ್ತೀವಿ ಅಂದ್ರೆ, ಚರ್ಚಿಗೆ ಬರೋರಿಗೆ ಯಾಕೆ ಸಂಬಂಧ? ನೋ, ಮ್ಯಾನ್ ಇಸ್ ಬಾರ್ನ್ ವಿತ್ ಪ್ರಾಬ್ಲಮ್ಸ್. ಆದ್ರೆ ಯೇಸು ಕ್ರಿಸ್ತನು ಅವರ ಸಂಗಡ ಇರೋದ್ರಿಂದ ಅವರ ಸಂಕಟಗಳನ್ನು ಗೆದ್ದು ಸಂತೋಷವಾಗಿ ಇವತ್ತು ಮೈಕ್ ಹಿಡ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಕಾರಣ ಯೇಸು ಸ್ವಾಮಿ ಜೊತೆಯಲ್ಲಿದ್ದಾನೆ. ನೋಡಿ ಹೇಳ್ತೀನಿ, ನಾನು ಇವತ್ತು ಸಂತೋಷವಾಗಿ ಹೇಳ್ತೀನಿ, ನಾನು ಈ ಬಿಲ್ಡಿಂಗ್ ಕಟ್ಟುವಾಗ ನನಗಿರುವಂಥ ಒಂದು ಸಣ್ಣ ಜಾಗದಲ್ಲಿ ಇವತ್ತು ನೀವೆಲ್ಲ ಬಂದು ಹೋಗುವಾಗ ಇದು ಆಸ್ತಿ ಮಾಡಿದ್ರಿಂದ ಸಿಗೋ ಸಂತೋಷ ಅಲ್ಲ. ಇವತ್ತು ರಾತ್ರಿ ಹೋಗುವಾಗ ಸಂತೃಪ್ತಿಯಾಗಿ ಮಲಗ್ತೇನೆ, ಸಂತೋಷವಾಗಿ ಮಲಗ್ತೇನೆ. ಪ್ರತಿ ಕ್ರಿಸ್ಮಸ್ ಅನ್ನು ನಾನು ಎದುರು ನೋಡ್ತೇನೆ. ಯಾಕಂದ್ರೆ ಯಾರಾದರೂ ಒಬ್ಬರು ಹೊಸಬರು ಬರ್ತಾರ. ಯಾಕಂದ್ರೆ ನಾನು ಅವತ್ತು ಪಾಪದಲ್ಲಿದ್ದಾಗ ಆ ಶಿವರಾಜ್ ಹೇಳಿದ್ರಿಂದ ನನ್ನ ಜೀವಿತದಲ್ಲಿ ಹುಟ್ಟಿದಂಥ ಅದೇ ಸಂತೋಷ ಇವತ್ತು ನನ್ನ 15-40 ಆಫ್ ಸೈಟ್ ಅಲ್ಲಿ ನಿಮಗೆ ಸಿಕ್ಕಿದ್ರೆ ನೀವೇ ಭಾಗ್ಯವಂತರು. ಸೊ ಆ ಸಂತೋಷವನ್ನ ನೀವು ಇವತ್ತು ಹೊಂದ್ಕೊಂಡು ಹೋಗ್ಬೇಕು. ಆ ಯೇಸು ಸ್ವಾಮಿ ಹೇಳಿದ್ನು, ಎಲೈ ಕಷ್ಟಪಡುವವರೇ, ಹೊರೆ ಹತ್ತವರೇ, ನೀವೆಲ್ಲರೂ. ನಿಮ್ಮನ್ನ ಇವತ್ತು ಕರೆದವ್ರು ಏನ್ ಕರೆದಿರ್ತಾರೆ ಗೊತ್ತಾ? ಪ್ಲೀಸ್ ಚರ್ಚಿಗೆ ಬನ್ನಿ. ನಿಮ್ಮನ್ನ ಕರೆದವರೆಲ್ಲ ಹೆಂಗ್ ಕರೆದಿದ್ದು ಹೇಳಿ? ಏನ್ ಕರೆದಿರ್ತಾರೆ ನಿಮ್ಮನ್ನ? ಕ್ರಿಸ್ಮಸ್, ಎಲ್ಲರೂ ಚರ್ಚ್ ಫಂಕ್ಷನ್ಗೆ ಬನ್ನಿ. ಪಕ್ಕದಲ್ಲಿರೋರಿಗೆ ಹೇಳಿ, ಯೇಸು ಸ್ವಾಮಿ ಹೇಳಿದ್ನು, ಆತನ ಬಳಿಗೆ ಬನ್ರಿ, ಚರ್ಚಿಗೆ ಬನ್ರಿ ಅನ್ನೋದು ಯಾವುದು ನಿಮಗೆ ಸಮಾಧಾನ ಕೊಡಲ್ಲ. ಯೇಸು ಸ್ವಾಮಿ ಹೇಳಿದ್ನು, ವೈಯಕ್ತಿಕವಾದಂತ ಸಂಬಂಧ, ಆ ರಿಲೇಶನ್ಶಿಪ್ ಬಳಿಗೆ ನೀವು ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ಏನ್ ಕೊಡ್ತೇನೆ? ವಿಶ್ರಾಂತಿಯನ್ನು ಕೊಡ್ತೇನೆ. ಹಿ ಗಿವ್ಸ್ ದ ರೆಸ್ಟ್. ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿದ್ದಾನೆ. ಮತ್ತು ಆತನು ಹೇಳಿದ್ನು, ನೀವು ನನ್ನ ಮೇಲೆ ನಿಮ್ಮ ನೊಗವನ್ನ ಹಾಕ್ರಿ. ಯಾಕಂದ್ರೆ ನಿಮ್ ಪ್ರೆಷರ್ ಇಷ್ಟೊಂದಿದೆ. ನೀವು ಈ ವರ್ಷ ಬಹಳಷ್ಟು ಜನ ಈ ಭಾರಗಳನ್ನ ಹೊತ್ತಿರ್ತೀರಾ. ಇವತ್ತು ಆ ಭಾರವನ್ನ ಯೇಸು ಸ್ವಾಮಿ ಹತ್ರ ಇಳಿಸ್ರಿ. ಯಾಕಂದ್ರೆ ಆ ಭಾರ, ನಾನು ಸಣ್ಣವನಾಗಿದ್ದಾಗ, ಗಾರೆ ಕೆಲಸ ಸಣ್ಣವನಾಗಿ ಮಾಡಿದಾಗ, ಫೀಸ್ ಕಟ್ಲಿಕ್ಕೆ ಕಷ್ಟಪಟ್ಟಾಗ, ಹೋಟೆಲ್ನಲ್ಲಿ ತಟ್ಟೆ ತೊಳೆದಾಗ, ನನ್ನ ಹೆಡ್ ಮಾಸ್ಟರ್ ನನ್ನ ತಟ್ಟೆಯನ್ನು, ಅವ್ರ ತಟ್ಟೆಯನ್ನು ತೆಗೆದಿದ ತಕ್ಷಣ ನನ್ನ ಕರ್ಕೊಂಡು ವೇಣುಗೋಪಾಲ್ ಸರ್ ಹೇಳಿದ್ರು, ತೊಳ್ಕೊಂಡು ಕಷ್ಟಪಡ್ಬೇಡಪ್ಪ, ಬ್ರೈಟ್ ಸ್ಟೂಡೆಂಟ್, ಇಷ್ಟೊಂದು ಕಷ್ಟಪಡ್ತಿದ್ಯಾ, ಬಾ ನನ್ನ ಮನೆಗೆ ಅಂದ್ರು. ನಾನು ಅನ್ಕೊಂಡೆ ನನ್ನ ಭಾರ ಇಳಿಯುತ್ತೆ ಅಂತ. ಅಲ್ಲಿಂದ ಮನೆಗೆ ಹೋಗಿದ ತಕ್ಷಣ ವೇಣುಗೋಪಾಲ್ ಸರ್ ಹೆಡ್ ಮಾಸ್ಟರ್ ಹೇಳಿದ್ರು, ನನ್ನ ಸಣ್ಣ ಮಗು ಇದೆ, ಅವನಿಗೆ ಸ್ವಲ್ಪ ಎಲ್ಲ ತೊಳ್ಕೊಂಡು ಮನೆಯಲ್ಲಿ ಇದ್ಬಿಡು ಅಂದ್ರು. ಕರಡಿಯನ್ನ ಎಸ್ಕೇಪ್ ಮಾಡಿದವನು ಎಲ್ಲೋಗಿ ಸಿಕ್ಕಾಕಂಡಂತೆ, ಸಿಂಹದ ಹತ್ರ ಸಿಕ್ಕಾಕಂಡ. ಅಲ್ಲಿಂದ ಬಸ್ ಚಾರ್ಜಿಗೆ ಕಾಸಿಲ್ಲದೆ ಓಕಳಿಪುರಮ್ಗೆ ಬಂದು ಟ್ರೈನ್ ಹಿಡಿದು ಬಸ್ ಹಿಡಿದು ಬಂದಂತ ನನ್ನ ಅವಸ್ಥೆ. ಹಾಗೆಲ್ಲ ನಾನು ಒಂದನ್ನು ಅರ್ಥ ಮಾಡ್ಕೊಂಡೆ, ಭಾರವನ್ನ ಇಳಿಸ್ಲಿಕ್ಕೆ ಬರುವಂತ ಯಾವುದೇ ವ್ಯಕ್ತಿ ಲಾಸ್ಟಲ್ಲಿ ನಿಮಗೆ ಭಾರನೇ ಬಿಟ್ಟು ಹೋಗೋದು. ಆದ್ರೆ ಬೈಬಲ್ನಲ್ಲಿ ಒಬ್ಬ ದೇವರು. ಕೆಲವರು ನಾವು ಹೇಳ್ತೀವಿ ಕೂಡ, ಮಕ್ಕಳಿಗೆ ಹೇಳ್ತೀವಿ, ಮಕ್ಕಳು ತಂದೆ ತಾಯಿಗೆ ಹೇಳ್ತಾರೆ, ನಿಮ್ ಭಾರನ್ನ ನಾನು ಹೊತ್ಕೊಳ್ತೀನಿ. ಖಂಡಿತ ಇಲ್ಲ. ಬೈಬಲ್ ಹೇಳುತ್ತೆ, ಮುಪ್ಪಿನಲ್ಲಿಯೂ ನಾನೇ ನಿನ್ನನ್ನು ಹೊರುವೆನು ಅಂತ ದೇವರು ಹೇಳಿದ್ದಾನೆ. ಮತ್ತು ಆ ಯೇಸು ಸ್ವಾಮಿ ಹೇಳಿದ್ನು, ನಮಗಾಗಿ ಭಾರ ಹೊತ್ತ ದೇವರು. ಇವತ್ತು ಬೆಳಗ್ಗೆ ಕೀರ್ತನೆ 22 ನನ್ನ ಮಗನ ಕೈಯಲ್ಲಿ ಓದಿಸ್ತಾ ಇದ್ದೆ. ನನ್ನ ಮಗ ದಿಢೀರ್ ನಿರ್ದೋಷ್ ಒಂದು ಪ್ರಶ್ನೆ ಕೇಳ್ದ, ಪಾಪ ಯೇಸು ಸ್ವಾಮಿ ಯಾಕೆ ಹಂಗ್ ಸಾಯ್ಬೇಕಾಗಿತ್ತು ಅಂದ. ಕೀರ್ತನೆ 22 ಹೀಗೆ ಹೇಳುತ್ತೆ, ಯೇಸು ಸ್ವಾಮಿ ಹುಳದಂತೆ ನಮಗಾಗಿ ಆತನು ತೂಗು ಹಾಕಲ್ಪಟ್ಟನಂತೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗು ಹಾಕಲ್ಪಡುವಾಗ ನಾಯಿಗಳು ಬಂದು ರೇಗುವಂತೆ ಜನರು ಅವರನ್ನು ರೇಗಿದ್ರು. ಅವರ ಎಲುಬುಗಳು ಎಣಿಸುವಂತೆ ಅವರ ಎಲುಬುಗಳಿತ್ತಂತೆ. ಇವತ್ತು ಬೆಳಗ್ಗೆ ನನ್ನ ಮಗ ಆ ವಾಕ್ಯಗಳನ್ನು ಓದುವಾಗ ನನ್ನ ಹೃದಯ ಕೂಡ ಒಡೆಯಲ್ಪಡ್ತು. ನನ್ನ ಮಗನಿಗೆ ನಾನು ಪ್ರೀತಿಯಿಂದ ಹೇಳಿದೆ, ನಿರ್ದೋಷ್, ಆ ಯೇಸು ಸ್ವಾಮಿಯ ಎಲುಬುಗಳು ಎಣಿಸುವಂತೆ ತೂಗು ಹಾಕಲ್ಪಟ್ಟಿದ್ದೇನಕ್ಕೆ? ಆ ಯೇಸು ಕ್ರಿಸ್ತನು ಅವತ್ತು ಚಾವಟಿಯಿಂದ ಒಡೆದು 39 ಬಾಸುಂಡೆಗಳಿಂದ ಬೆನ್ನು ರೈತರು ಹೊಲ ಉಳುವಂತೆ ಉತ್ತರಂತೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ನಾವು ನೋಡುವಾಗ ಒಬ್ಬ ವೀಕ್ ಆದಂತ ಒಬ್ಬ ವ್ಯಕ್ತಿ ಸಾಯ್ತಿದ್ದಾನೆ ಅಂತ ನೀವು ತಿಳ್ಕೊಂಡಿದ್ದೀರಾ?
ಆ ಬಲಹೀನನಾದಂತ ವ್ಯಕ್ತಿ ಯಾಕೆ ಸತ್ತನು ಅಂದ್ರೆ ಬೈಬಲ್ ಹೇಳುತ್ತೆ, ನಮ್ಮ ಸಂಕಷ್ಟಗಳನ್ನು ಅವನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ನಾವು ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಆದರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನನ್ನ ಮಗನಿಗೆ ಹೇಳಿದೆ, ಇವತ್ತು ನಮ್ಮ ಮನೆಯಲ್ಲಿ ಯಾರಾದ್ರೂ ತಪ್ಪುಗಳು ಮಾಡಿದ್ರೆ, ಪಾಪಗಳು ಮಾಡಿದ್ರೆ ಪಾಪಕ್ಕೆ ದಂಡನೆ ಕೊಡ್ಬೇಕಾ ಕೊಡ್ಬೇಡವಾ ಅಂದೆ. ನನ್ನ ಮಗ ಹೇಳ್ದ, ಪಾಪ ತಪ್ಪು ಮಾಡಿದ್ರೆ ಏನಿದೆ ಪನಿಷ್ಮೆಂಟ್. ನಾನು ಕೇಳಿದೆ, ನಾವು ಮನೇಲಿ 4 ಜನ ಇದೀವಲ್ಲ, ಎಲ್ಲರೂ ಪನಿಷ್ಮೆಂಟ್ಗೆ ಯಾರಾದರೂ ಸಾಯ್ತಾರಾ? ಪಾಪ ಸಾಯ್ತಾರಾ? ನೀನು ಸಾಯ್ತೀಯಾ ಅಂತಿದ್ದ ನನ್ನ ಮಗ. ಬದುಕ್ಸಲಿ ಕೊಟ್ಟಿರೋ ಮಗನ್ನೇ ಸಾಯ್ತೀಯಾ ಅಂತ ಕೇಳಕ್ಕಾಗುತ್ತಾ? ಯಾರು ಸಾಯಲ್ಲ. ತಮಾಷೆಯಾಗಿ ಕೇಳಿದ್ರು ಕೂಡ ಆ ಸಂಭಾಷಣೆ ಮುಗಿದು ನಾನು ವಾಪಸ್ ರೂಮಿಗೆ ಹೋದಾಗ ನನಗೆ ಇಂತಹ ಒಂದು ಸಂತೋಷ ಉಂಟಾಯ್ತು. ಏನಂದರೆ, ನಮಗೆ ಸಮಾಧಾನವನ್ನು ಉಂಟು ಮಾಡುವಂಥ ನಾವು ಯಾವುದಕ್ಕೋಸ್ಕರ ಜಜ್ಜಲ್ಪಡಬೇಕು? ಯಾವ ಪಾಪ ಇವತ್ತು ನಮ್ಮನ್ನು ಹಿಂಸಿಸ್ತಿದೆಯೋ ಆ ಪಾಪವೇ ಯೇಸುವನ್ನು ಹಿಂಸಿಸಿ, ಯೇಸು ಅದಕ್ಕಾಗಿ ಇಷ್ಟು ದೊಡ್ಡ ಪನಿಷ್ಮೆಂಟನ್ನು ಹೊತ್ಕೊಂಡಿರುವಾಗ ನಾವು ಯಾಕೆ ಆ ಪನಿಷ್ಮೆಂಟನ್ನು ಹೊರಬೇಕು? ದಯಮಾಡಿ ಪ್ಲೀಸ್ ಪ್ಲೀಸ್, ನಿಮ್ಮನ್ನು ಇವತ್ತು ಕ್ರಿಸ್ಮಸ್ಗೆ ಕರೆದಂಥ ನಾನು ನಿಮಗೆ ನಿಮ್ಮ ಬೊಟ್ಟು ತೆಗೀರಿ ಅಂತ ಹೇಳಲಿಕ್ಕೆ ಬಂದಿಲ್ಲ, ನಿಮ್ಮ ಕಾಲಿನ ಉಂಗುರಗಳನ್ನ ತೆಗೀರಿ ಅಂತ ಹೇಳಲಿಕ್ಕೆ ಬಂದಿಲ್ಲ. ನಿಮ್ಮ ಹೃದಯಗಳಲ್ಲಿ ಆ ಖಾಲಿ ಜಾಗ ಇದೆ, ಅದನ್ನು ಯೇಸುವಿಗೆ ಒಪ್ಪಿಸ್ಕೊಡ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೆ. ಅದು ಕಣ್ಣೀರಿನಿಂದ ಕೇಳ್ರಿ. ರಹಸ್ಯವಾಗಿ ಒಂದು ವೇಳೆ ಇವತ್ತು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರು ರೋಡ್ನಲ್ಲಿ ಹೋಗುವಾಗ ಕೇಳ್ರಿ. ನಾನು ಬಾತ್ರೂಮ್ನಲ್ಲಿ ಕೇಳಿದೆ ಒಂದು ಸಾರಿ, ಯಾಕಂದರೆ ನನಗೆ ಬೇರೆಯವ್ರ ಹತ್ರ ಪಬ್ಲಿಕ್ ಆಗಿ ಯೇಸು ಸ್ವಾಮಿಗೆ ಸೇರಿದವನು ಅಂತ ಹೇಳಲಿಕ್ಕೆ ನನಗೆ ಅವಮಾನ. ನಮ್ಮಮ್ಮ ಕೇರಳದಲ್ಲಿ ಹಿಂದೂ ನಾಯರ್ಗಳಾಗಿರೋದ್ರಿಂದ ಸಂಬಂಧಿಕರುಗಳ ಹತ್ರ ಮೊದಲನೇ ಸಾರಿ ಹೋದಾಗ, ಹಂಗಿದ್ದೀರಾ ನೀವು, ಹಿಂಗೆ ಆಗ್ಬಿಟ್ರಿ, ಅದು ಬಿಟ್ಬಿಟ್ರಿ, ಇದು ಬಿಟ್ಬಿಟ್ರಿ. ಆದರೆ 140, 150 ಜನರು ಇರುವಂತಹ ಮನೆಗಳಲ್ಲಿ ಅವರೇ ಅಷ್ಟು ದೊಡ್ಡ ಆಸ್ತಿ ಪಾಸ್ತಿಗಳಿದ್ದರು, ಅವರಲ್ಲಿ ಸಮಾಧಾನ ಇಲ್ಲ. ಅದನ್ನು ದೇವರು ಇವತ್ತು ಲೀಸ್ ಮನೇಲಿರುವಂಥ ನನಗೆ ಕೊಟ್ಟಿದ್ದಾನೆ. ಇಲ್ಲಿ ಬಂದಿರುವಂಥ ನಮ್ಮ ಸಭೆ ವಿಶ್ವಾಸಿಗಳು ಕೆಲವರು ಇದ್ದಾರೆ, ಅವರೆಲ್ಲ ಬಾಡಿಗೆ ಮನೇಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಆದರೆ ಅವರ ಹೃದಯದೊಳಗಡೆ ಸಮಾಧಾನವನ್ನು ಕೊಟ್ಟಿದ್ದಾನೆ. ಆ ಸಮಾಧಾನ ಇರುವವರೇ ಇವತ್ತು ನಿಮ್ಮನ್ನು ಕೂಡ ಬರಲಿಕ್ಕೆ ಇಲ್ಲಿ ಕರೆದಿತ್ತು. ಯಾಕಂದರೆ ಇದು ಮತಾಂತರ ಅಲ್ಲ, ನಿಮ್ಮ ಮನಸ್ಸನ್ನು ಭಾರವನ್ನು ಇಳಿಸ್ಲಿಕ್ಕೆ ದೇವರು ಕೊಟ್ಟಂಥ ಒಂದು ಸಣ್ಣ ಅವಕಾಶ. ಪ್ಲೀಸ್ ಪ್ಲೀಸ್ ನಿಮ್ಮನ್ನು ಬೇಡ್ಕೊಳ್ತೇನೆ, ಕಣ್ಗಳನ್ನು ಮುಚ್ಚಿ ಹೃದಯವನ್ನು ತೆರೆದು, ಯೇಸುವೆ ನನ್ನೊಳಗೆ ಬಾ, ನೀನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನನ್ನ ಪಾಪವನ್ನು ಕ್ಷಮಿಸು, ನೀನು ನನಗಾಗಿ ಪ್ರಾಣ ಕೊಟ್ಟೆ, ರಕ್ತ ಸುರಿಸಿದೆ, ನಾನು ಅನುಭವಿಸಬೇಕಾಗಿರುವಂಥ ಪನಿಷ್ಮೆಂಟನ್ನು ನೀನು ಅನುಭವಿಸಿದೆ ಅನ್ನೋದನ್ನು ನಾನು ನಂಬ್ತೇನೆ. ಥ್ಯಾಂಕ್ ಯು.